ಶ್ರೀ ಗುರುಭ್ಯೋ ನಮಃ. ಶ್ರೀ ಹರೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣ ಮೂಲ ಉದ್ದೇಶ ಮೊದಲನೆಯದು ಕಂಸನನ್ನು ವಧೆ ಮಾಡಿದ್ದಾನೆ. ಜಾತ ಕಂಸವಧಾರ್ಥಾಯ, ಅದಕ್ಕಾಗಿ ಹುಟ್ಟಿದ. ಭೂಮಾರೋದ್ಧಾರಣಾಯ, ಭೂಮಿಯ ಭಾರವನ್ನು ಕಡಿಮೆ ಮಾಡುವುದಕ್ಕೆ ಬಂದಿದ್ದಾನೆ ಸ್ವಾಮಿ. ಜರಾಸಂಧ ಅಳಿಯನನ್ನ ಕಂಸನನ್ನ ಕೊಂದನಲ್ಲ ಕೃಷ್ಣ ಅಂತ ದ್ವೇಷ ಮಾಡಿದ. 23 ಅಕ್ಷೋಹಿಣಿ ಸೈನ್ಯದೊಡನೆ 17 ಬಾರಿ ಯುದ್ಧಕ್ಕೆ ಬಂದ. 17 ಬಾರಿ ಜರಾಸಂಧ ಯುದ್ಧಕ್ಕೆ ಬಂದರು. ಕೃಷ್ಣ ಬಂದಾಗ ಎಲ್ಲರೂ ಕೂಡ ಅವನನ್ನು ಕೊಲ್ಲಲಿಲ್ಲ. ಜರಾಸಂಧನನ್ನು ಕೊಲ್ಲುವುದಕ್ಕೆ ಬೇರೆ ಒಬ್ಬ ಇದ್ದಾನೆ, ಅವನಿಂದಲೇ ಕೊಲ್ಲಿಸಬೇಕು. ಅದಕ್ಕೋಸ್ಕರವಾಗಿ ಜರಾಸಂಧನನ್ನು ಕೊಲ್ಲದೆ ಸೋಲಿಸಿಯೇ ಕಳಿಸ್ತಾ ಇದ್ದಾನೆ. ಜರಾಸಂಧ ಯುದ್ಧ ಅನೇಕ ಬಾರಿ ಮಾಡಿದ. ಹಾಗೆ ಮಾಡಿದಾಗ ಜರಾಸಂಧನಿಗೆ ಹೆದರಿಕೊಂಡು ಹೋಗಲಿಲ್ಲ. ಮಥುರೆಯನ್ನು ಬಿಟ್ಟ, ದ್ವಾರಕೆಯಲ್ಲಿ ಮನೆ ಮಾಡಿದ ಭಗವಂತ. ಭವ್ಯವಾದಂತಹ ಅರಮನೆಯನ್ನ ದ್ವಾರಕೆಯ ಸಮುದ್ರ ಮಧ್ಯದಲ್ಲಿ ಕಟ್ಟಿಸಿದ. ಇವತ್ತು ಯಾವುದು ನೋಡೋ ಹಾಗಿಲ್ಲ. ಅದನ್ನು ನೋಡೋದು ಒಂದೇ ಒಂದು. ಕೃಷ್ಣ ಕುಚೇಲನನ್ನು ಭೇಟಿ ಮಾಡಿರುವ ಬೇಟ್ ದ್ವಾರಕ. ಬೇಟ್ ದ್ವಾರಕ ಒಂದೇ ಇವತ್ತು ಎಲ್ಲ ನೀರಿನಲ್ಲಿ ಅದೃಶ್ಯ, ನೀರಿನಲ್ಲಿ ಮುಳುಗಿಬಿಟ್ಟಿದೆ. ಹೀಗೆ ಇದ್ದಾಗ ಜರಾಸಂಧನನ್ನು ಕೊಲ್ಲಲಿಲ್ವಲ್ಲ, ಅದಕ್ಕಾಗಿ ಯೋಚನೆ ಮಾಡ್ತಾ ಹಾಗೇ ಕೃಷ್ಣ ಕುಳಿತಿದ್ದಾಗ ಅಕ್ರೂರನನ್ನು ಕರೆದ, ಉದ್ಧವನನ್ನು ಕರೆದ ಹತ್ತಿರಕ್ಕೆ. ಉದ್ಧವ, ಹೋಗೋ, ಗೋಕುಲಕ್ಕೆ ಹೋಗು. ಅಲ್ಲಿನ ಜನ ನನ್ನಲ್ಲಿ ತುಂಬ ವಿಶ್ವಾಸ ಇಟ್ಟಿದ್ರು, ತುಂಬ ಹಚ್ಕೊಂಡಿದ್ರು. ನನ್ನ ಎಡಬಿಡದೆ ನನ್ನ ಜೊತೆಯಲ್ಲೇ ಇರ್ತಿದ್ರು. ಅವರನ್ನು ಕಂಡರೆ ನನಗೆ ತುಂಬ ಪ್ರೀತಿ. ಉದ್ಧವ, ಹೋಗು, ಅವರೆಲ್ಲರ ಕ್ಷೇಮವನ್ನು ತಿಳ್ಕೊಂಡು ಹೋಗು ಅಂತ ಹೇಳಿ ಉದ್ಧವನನ್ನ ಮಧುರೆಗೆ ಕಳಿಸಿದ. ಅಕ್ರೂರನನ್ನು ಕರೆದ. ಅಕ್ರೂರ, ಬಾಯಿಲಿ, ಎಲ್ಲಿಗೆ ಹೋಗೋಣ? ನೀನು ಹಸ್ತಿನಾವತಿಗೆ ಹೋಗು. ನಮ್ಮ ಕುಂತಿಯ ಅತ್ತೆಯ ಮಕ್ಕಳು ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತ ವಿಚಾರ ಗೊತ್ತಾಯಿತು. ಅವರು ಹೇಗಿದ್ದಾರೆ ತಿಳ್ಕೊಂಡು ಹೋಗು ಅಂತ ಅಕ್ರೂರನನ್ನ ಹಸ್ತಿನಾವತಿಗೆ ಕಳಿಸಿಕೊಟ್ಟ. ಅಕ್ರೂರ ಬಂದು ಉದ್ಧವನು ಬಂದು ಹೇಳಿದ. ಉದ್ಧವ ಗೋಕುಲದ ಸಮಾಚಾರ ಎಲ್ಲ ತಿಳಿಸಿದ. ಕೃಷ್ಣ ಇಲ್ವೇ, ಬರ್ಲಿಲ್ವೇ ಅಂತ ತುಂಬ ಪೇಚಾಡ್ಕೊಂಡ್ರಪ್ಪ. ತುಂಬ ಹಂಬಲಿಸ್ತಾ ಇದ್ದಾರೆ ಕೃಷ್ಣ. ಒಮ್ಮೆಯಾದರೂ ಕೂಡ ನೀನು ಗೋಕುಲಕ್ಕೆ ಹೋಗಿರ್ಬೇಕು, ನೋಡಬೇಕು ಅಂತ. ಹೋಗಲ್ಲ ಸ್ವಾಮಿ, ಆಗೋದೇ ಇಲ್ಲ, ಹೋಗೋನಿಗೆ. ಅಕ್ರೂರ ಬಂದ, ಈ ಕಡೆಯಿಂದ ಹೇಳ್ದ ಹಸ್ತಿನಾವತಿಯ ಸಮಾಚಾರ. ಏನು ಹೇಳಿ? ಹಸ್ತಿನಾವತಿಯಲ್ಲಿ ಧೃತರಾಷ್ಟ್ರ ಪಾಂಡು ಅವಸಾನ. ಧೃತರಾಷ್ಟ್ರನ ಮಕ್ಕಳು ದುಷ್ಟರಾಗಿದ್ದಾರೆ, ಹಿಂಸೆ ಪಡಿಸ್ತಾ ಇದ್ದಾರೆ. ಪಾಂಡವರಲ್ಲಿ ಭೀಮನನ್ನು ಎತ್ಕೊಂಡು ನೀರೊಳಗೆ ಹಾಕಿದ್ರು, ವಿಷ ಉಣಿಸಿದ್ರು. ಹರಗಿನ ಮನೆಯಲ್ಲಿ ಇಟ್ಟು ಬೆಂಕಿ ಇಟ್ಟರು. ಆಮೇಲೆ ಏನಾಯಿತು ಅಂದ ಕೃಷ್ಣ. ಬೆಂಕಿ ಧಗಧಗನೆ ಹತ್ತುಕೊಂಡು ಉರಿಯಿತು. ಕುಂತಿ ಮತ್ತು ಪಾಂಡವರು ಎಲ್ಲ ಸುಟ್ಟು ಹೋದರು. ಅಯ್ಯೋ, ಎಂಥ ಪರಿಸ್ಥಿತಿ ವಾರ್ತೆ. ಬಂದ ಕೃಷ್ಣ ಹೊರಟು ಹಸ್ತಿನಾವತಿಗೆ. ಧೃತರಾಷ್ಟ್ರ ಅಳ್ತಾ ಇದ್ದಾನೆ. ಧೃತರಾಷ್ಟ್ರ ತುಂಬ ಅಳ್ತಾ ಇದ್ದಾನೆ. ಅಯ್ಯೋ, ಹೋಗ್ಬಿಟ್ರೆ ಪಾಂಡವರು, ಹೋಗ್ಬಿಟ್ರೆ ಪಾಂಡು ನನ್ನ ತಮ್ಮ, ಕುಂತಿಗೂ ಹೋಗ್ಬಿಟ್ಲೆ. ಅಷ್ಟಾದ್ಮೇಲೆ ಹೇಳ್ತಾನೆ, ಚಿಂತೆ, ಹೋಗಿ ಇನ್ನೇನು ಮಾಡೋಕ್ಕಾಗುತ್ತೆ? ಖಜಾನೆಯಲ್ಲಿ ಎಷ್ಟು ಬೇಕೋ ಬೊಕ್ಕಸದಲ್ಲಿ ಅಷ್ಟು ಹಣವನ್ನು ತೆಗೆದುಕೊಂಡು ಅವರ ಶ್ರಾದ್ದ ವೈಕುಂಠ ಸಮಾರಂಭ ಚೆನ್ನಾಗಾಗಲಿ ಅಂತ. ಯಾರು? ಧೃತರಾಷ್ಟ್ರ. ಕೃಷ್ಣನು ಕೂಡ ಅಲ್ಲೇ ಇದ್ದಾನೆ, ಅವನು ಅಳ್ತಾ ಇದ್ದಾನೆ. ಇವರೆಲ್ಲ ಅಳ್ತಾ ಇದ್ರಲ್ಲ, ಅಯ್ಯೋ ಪಾಂಡವರು ಹೋಗ್ಬಿಟ್ರೆ. ಇನ್ನೊಂದು ರೂಪದಲ್ಲಿ ಪಾಂಡವರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಸ್ವಾಮಿ. ಅದ್ರ ಭೇಟಿ ಮಾಡಿಲ್ಲ ಕೃಷ್ಣ. ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ. ಕಂಸನನ್ನು ಕೊಲ್ಲುವುದು, ಭೂಮಿಯ ಭಾರ ಕಡಿಮೆ ಮಾಡುವುದು, ಒಂದು ಭಾಗ ಆಯಿತು. ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಕೌರವಾನಾಂ ವಿನಾಶಾಯ ವಸುದೇವ ಕುಲೋದ್ಭವ. ಅದಕ್ಕಾಗಿ ಅದು ಇನ್ನೊಂದು ಹಂತ. ತಾನು ಕೂಡ ಎಲ್ಲರ ಜೊತೆಯಲ್ಲಿ ಅಂತ ಅರಗಿನ ಮನೆಯಲ್ಲಿ ಹೋಗ್ಬಿಟ್ರೆ, ಸುಟ್ಟು ಹೋಗ್ಬಿಟ್ರೆ, ಎಂಥ ತಂತ್ರ ಮಾಡಿದ್ದಾನೆ ದುರ್ಯೋಧನ. ಅವರನ್ನ ಅರಗಿನ ಮನೆಯಲ್ಲಿ ಇಟ್ಟು ದಹಿಸುವುದು. ಧೃತರಾಷ್ಟ್ರನನ್ನು ಕೇಳಿದ, ಇದೆಲ್ಲ ಭೀಷ್ಮ ದ್ರೋಣರಿಗೆ ಗೊತ್ತಾದರೆ ಏನಪ್ಪ ಮಾಡ್ತೀರಿ? ವಿದುರನಿಗೆ, ಭೀಷ್ಮ ವಿದುರನಿಗೆ
ಮಕ್ಕಳಿಗ ಯಾರಿಗೂ ಗೊತ್ತಾಗದಾಗ ನೀವೇನೋ ಮಾಡ್ಕೋ ಹೋಗಿದ್ದೀರ. ಧೃತರಾಷ್ಟ್ರ ಅದರಂತೆ ಕೊಟ್ಟರು. ಧರ್ಮರಾಜ ನೋಡಿ ಹೇಳ್ತಾನೆ, ಅಮ್ಮ ಇದು ಸಮಿಧೆಗಳು, ನಾವು ಸಮಿತ್ತುಗಳು, ಇದು ದುರ್ಯೋಧನ ಕಟ್ಟಿಸಿದ, ಕುಮತಿ ಕಟ್ಟಿಸಿದ ಅಗ್ನಿಕುಂಡವಿದು, ಆಹುತಿ ಆಗ್ತೇವೆ. ಯಾವ ಅದ ಗೋಡೆ ಇಟ್ಟಿಗೆ ಅವೆಲ್ಲ ಮಣ್ಣಲ್ಲಿ ಕಟ್ಟಿಲ್ಲ, ಕರ್ಪೂರ ಮೇಣ ಅರಗು ಬೆಂಕಿ ತಾಕದ ಸಾಕು ಹಾಕೊಂಡ್ಬಿಡಿ ಹೀಗೆ ಕಟ್ಟಿದ್ದಾರೆ. ಆಗ ಕೃಷ್ಣ ಇನ್ನೊಂದು ರೂಪದಲ್ಲಿ ವಿದುರನಲ್ಲಿ ನಿಂತು ಉಪದೇಶಿಸಿಕೊಂಡಿದ್ದಾನೆ, ಹೊರಟ. ಅಂಥ ಕಷ್ಟದಲ್ಲಿಯೂ ಕೂಡ ಕುಂತಿ ಅನೇಕ ವ್ರತಗಳು ಮಾಡಲ್ಲ. ಎಂಥ ಮಾತು, ಎಷ್ಟು ಕಷ್ಟದ ಸಮಯ ಅದು. ಒಂದು ದಿನ ಭೀಮ, ಒಂದು ದಿನ ಅರ್ಜುನ ಶಿಫ್ಟು, ರಾತ್ರಿಯೆಲ್ಲ ನಿದ್ರೆ ಇಲ್ಲದೆ ರಕ್ಷಣೆ ಮಾಡಿದ್ದಾರೆ ಅರಗಿನ ಮನೆ ಒಳಗಡೆ. ಒಂದು ರಾತ್ರಿ ಎಲ್ಲ ಕುಳಿತಿದ್ದಾರೆ, ನೆಲದಲ್ಲಿ ದೊಡ್ಡ ಶಬ್ದವಾಯಿತು. ದೊಡ್ಡ ಶಬ್ದ, ಏನಿದು ಶಬ್ದ ಅಂತ ಅಲ್ಲಿ ಕಿವಿ ಕೊಟ್ಟು ನೋಡಿದ್ರು, ಶಬ್ದ ಇನ್ನೂ ಜಾಸ್ತಿ ಆಯಿತು. ಸ್ವಲ್ಪ ಹೊತ್ತಿಗೆ ಆ ಶಬ್ದ ಬಂದಿದ್ದ ಜಾಗ ಬಿದ್ದು ಹೋಯಿತು, ನೆಲ ಹೊರಕ್ಕೆ ಹಳ್ಳ ಆಯಿತು. ಬಗ್ಗಿ ನೋಡಿದ್ರು, ಏನು ಸ್ವಲ್ಪ ಬೆಳಕು ಕಾಣಿಸ್ತಾ ಇದೆಯಲ್ಲ, ಯಾರಾದ್ರು ಬರ್ತಾ ಇದ್ದಾರಾ? ಬಂದೇ ಬಿಟ್ಟ ಒಬ್ಬ ದೂತ, ವಿದುರ ಕಳಿಸಿದ ದೂತ ಬಂದ. ನೀವೆಲ್ಲರೂ ಬೇಗ ಹೊರಡಿರಿ, ಬನ್ನಿ ನನ್ನ ಜೊತೆಯಲ್ಲಿ ಈ ಸುರಂಗದಲ್ಲಿ ಧುಮುಕೇರಿ ಅಂತ. ಆ ದೊಡ್ಡ ಹಳ್ಳದಲ್ಲಿ ಧುಮುಕೋದು. ಭೀಮ ಎಲ್ಲರನ್ನು ಇಳಿಸಿ ತಾನೇನೆ ಆ ಬೆಂಕಿಯನ್ನು ಇಟ್ಟು ಅರಗಿನ ಮನೆಗೆ, ಅರಗಿನ ಅರಮನೆಯಲ್ಲಿ ಉರಿಯ ನಿಕ್ಕಿತ ಧೀರ ಧರಿಸಿ ಜಾಹ್ನವಿಗೊಯ್ದ ತನ್ನ ಅನುಚರ ಹೊರಟೋಯ್ತು, ಕರ್ಕೊಂಡು ಹೊರಟೋಯ್ತು ಬಹಳ ದೂರಕ್ಕೆ. ನೋಡ್ತಾಳೆ ಕುಂತಿ, ನೀನು ಭಯ ಆಗ್ತಿರ್ಬೇಡ, ಒಂದು ಮಾತು ಹೇಳ್ತಾರೆ ನೋಡ್ರಿ, ಅಂತೂ ಇಂತೂ ಕುಂತಿ ಮಕ್ಕಳು ಸುಖ ಇಲ್ಲ ಅಂದ್ಬಿಡ್ತಾರೆ. ನಾನು ಅದೊಪ್ಪಲ್ಲ. ಕುಂತಿ ಮಕ್ಕಳಿಗಲ್ಲ, ಕುಂತಿಗೆ ಸುಖ ಇಲ್ಲ. ಏನು ಸುಖ ಸಿಕ್ಕಿದ್ರೂ ಕೂಡ ಅನುಭವಿಸಲಿಲ್ಲ. ಪಾಂಡವರು ಗೆದ್ದರು ಯುದ್ಧದಲ್ಲಿ, ಅರಮನೆಯೇ ಇರಲಿಲ್ಲ. ಧೃತರಾಷ್ಟ್ರ ಗಾಂಧಾರಿಯ ಜೊತೆ ಹೊರಟರು, ಕಾಳ್ಗಿಚ್ಚಿಗೆ ಸಿಕ್ಕಾಕೊಂಡ್ಬಿಟ್ರು. ಗಾಂಧಾರಿಯ ಮಕ್ಕಳು ಅಷ್ಟು ಹಿಂಸೆ ಪಟ್ಟಿದ್ರು ಕೂಡ ವಾರ್ಗಿತಿಯನ್ನ, ಗಾಂಧಾರಿಯನ್ನ, ಏನು ನಿನ್ನ ಮಕ್ಕಳು ಈ ತೊಂದರೆ ಕೊಡ್ತಿದ್ದಾರೆ, ಒಂದು ದಿನವೂ ಜಗಳ ಆಗಿಲ್ಲ, ಒಂದು ದಿನವೂ ಕೇಳಲಿಲ್ಲ ಅವರು. ಕುಂತಿಯ ಮಾತು ನೋಡ್ರೆ ಹೇಗಿದೆ, ದೂರದಲ್ಲಿ ಉರಿತಾ ಇದೆ, ಅರಗಿನ ಮನೆ ಧಗ ಧಗ ಧಗನ ಉರಿತಾ ಇದೆ. ಏನ್ ಮಾಡ್ಬೇಕು ಅವಾಗ? ಅಯ್ಯೋ ಹೊರಡ್ರೆ ಬೇಗ ಬೇಗ ಹೋಗೋಣ, ಕಾಡು ಹೋಗ್ತಾ ಇದ್ದಾರೆ, ದಾರಿನೇ ಇಲ್ಲ, ಹೋಗೋದು ಗೊತ್ತಿಲ್ಲ. ಗೊತ್ತಿರೋ ದಾರಿನೇ ಹೋಗ್ಬೇಕಾದ್ರೆ ಕತ್ಲಲ್ಲಿ ಕಷ್ಟ, ಗೊತ್ತಿಲ್ಲ ದಾರಿ, ಕತ್ಲು ಹೋಗಕ್ಕಾಗ. ಇನ್ನು ಗೊತ್ತೇ ಇಲ್ಲ ದಾರಿ ಹೋಗ್ಬೇಕಾದ್ರೆ ಕಲ್ಲು ಹುಳ್ಳು, ಬಹಳ ಕಾಡು ದಾರಿ. ಆಗ ಕುಂತಿ ಎಂದು, ಅಯ್ಯೋ ಭೀಮ, ನಾವಲ್ಲೇ ಸುಟ್ಟು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಆಗ ಇವರು ಬದುಕಿಕೊಂಡಿದ್ದಾರಲ್ಲ, ಅಲ್ಲಿ ಸತ್ತವರು ಯಾರಾಗಾರೆ? ಒಬ್ಬ ಭಿಕ್ಷುಕಿ 5 ಜನ ತನ್ನ ಮಕ್ಕಳನ್ನ ರಾತ್ರಿ ಹೊತ್ತು ಬಂದು ಅಲ್ಲಿ ಮಲಿಕೊಂಡ್ರು. ಬೆಳಗ್ಗೆ ಏನು ಭಿಕ್ಷೆ ಕೇಳಕ್ಕೆ ಹೋಗೋದು. ರಾತ್ರಿ ಅಲ್ಲಿ ಮೊದಲೇ ಮಲಗಿದ್ದಲ್ಲ ಒಬ್ಬ ಭಿಕ್ಷುಕಿ 5 ಜನ ಮಕ್ಕಳೊಡನೆ ಸತ್ರಲ್ಲ. ಆ ಹೆಣ ಕರಕಾಗಿತ್ತಲ್ಲ, ಇವರೇ ಪಾಂಡವರು, ಇವಳೇ ಕುಂತಿ, ನಿರ್ನಾಮರಾದರು ನನ್ನ ವೈರಿಗಳು ಅಂದ್ಕೊಂಡ ದುರ್ಯೋಧನ. ನನ್ನ ವೈರಿಗಳಾದ ಪಾಂಡವರು ಸತ್ತು ಹೋದರು. ಅದರಲ್ಲಕ್ಕೆ ಇಲ್ಲಿ ಮಾಡ್ತಾ ಇರೋದು ಧೃತರಾಷ್ಟ್ರ ಅವರ ಶ್ರಾದ್ದ ಮೊದಲಾದ ಕಾರ್ಯಗಳು. ಕೃಷ್ಣ ಬಂದಿದ್ದಾನೆ, ಅಳ್ತಾ ಇದ್ದಾನೆ. ಅಲ್ಲೇನಾಗಿದೆ, ಹೋಗ್ತಾ ದಾರಿಯಲ್ಲಿ ಆ ನಡುರಾತ್ರಿ ದೂರದಲ್ಲಿ ಅರಗಿನ ಮನೆ ಉರಿತಾ ಇದೆ. ದುರ್ಯೋಧನ ಬಂದುಬಿಟ್ಟಾರಪ್ಪ, ನನ್ನ ಮಕ್ಕಳ ಗತಿ ಇನ್ನು, ಬೇಗ ಬೇಗ ಹೋಗೋದು ಹೇಗೆ? ಭೀಮ ಏನು ಮಾಡಲು ಚಿಂತೆ ಮಾಡಬೇಡಮ್ಮ. ತನ್ನ ಬಲ ಭುಜದಲ್ಲಿ ಕುಂತಿಯನ್ನ, ಎಡ ಭುಜದಲ್ಲಿ ಧರ್ಮರಾಜನನ್ನು ಹೊತ್ಕೊಂಡ್ರದು ಭುಜದ ಮೇಲೆ, ಬಲ ಕಂಕಳಲ್ಲಿ ಬಗಲಲ್ಲಿ ಕೊಡ ಎತ್ಕೊಂಡಾಗ ಅರ್ಜುನನನ್ನ, ಎಡ ಕಂಕಳಲ್ಲಿ ನಕುಲ ಸಹದೇವರನ್ನ, ಇಷ್ಟು ಜನರನ್ನು ತಗೊಂಡು ಆ ಕಾಡಿನಲ್ಲಿ ಓಡೋಗ್ತಾರಂತಲ್ಲ. ಆ ದೃಶ್ಯ ಭೀಮಸೇನಿದರ ದೃಶ್ಯ ಹೇಗೆ ಬೇಡ. ಹೋಗಿ ಅಲ್ಲೊಂದು ಮರದ ಕೆಳಗಡೆ ನಿಲ್ಲಿಸಿದ್ರು. ಕಾಡಿನಲ್ಲಿ ದಟ್ಟವಾದ ಅರಣ್ಯ, ಯಾರು ಹೋಗಕ್ಕಾಗಲ್ಲ ಅಂಥ ಅರಣ್ಯ. ಅದು ಹಿಡಿಂಬನಿಗೆ ಸೇರಿದೆ. ತಂಗಿ ಹಿಡಿಂಬೆ. ಅವನು ಹೇಳ್ದ, ನನಗೆ ಇವತ್ತು ಒಳ್ಳೆ ಪಾಲನೆ, ನಮಗೆ ಮನುಷ್ಯರು ಸಿಗ್ತಾ ಇದ್ದಾರೆ, ವಾಸನೆ ಬರ್ತಾ ಇದೆ, ಅವ್ರು ಎಲ್ಲಿದ್ದಾರೆ ಹೋಗಿ ನೋಡ್ಕೊಂಡು ಹೋಗು, ನಾನು ಬರ್ತೀನಿ ಅಂತ. ರಾಕ್ಷಸಿ ಅವಳು ಹಿಡಂಬೆ, ರಾಕ್ಷಸ ರೂಪವೇ. ಬಂದಳು, ಇವರು ಮಲಗಿದ ಕಡೆ ನೋಡಿದ್ರು. 4 ಜನವೂ ಮಲಗಿದ್ದಾರೆ, ಕುಂತಿ ಮಲಗಿದ್ದಾರೆ. ಭೀಮ ಒಬ್ಬ ಎಚ್ಚರವಾಗಿದ್ದಾರೆ ಎಲ್ಲರನ್ನು ರಕ್ಷಣೆ ಮಾಡಕ್ಕೆ. ನೋಡಿದ್ರು ಎಚ್ಚರವಾಗಿರೋ ಭೀಮನನ್ನ, ಅಪ್ಪ ಇಷ್ಟು ಕೆಂಪು ಬಣ್ಣದಿಂದ ಇದ್ದಾನೆ, ಬಾಹುಬಲ, ದುಂಡಾದ ಮುಖ, ಚಿಗುರು ಮೀಸೆಗಳು, ಯೌವನ ಉಕ್ಕುತ್ತಾ ಇದೆ, ಎಷ್ಟು ಲಕ್ಷಣವಾಗಿದ್ದಾನೆ ಇವನು. ಮಲಗಿದ್ದವರು ಚೆನ್ನಾಗಿದ್ದಾರೆ,
ಎದ್ದು ಕೂತಿದಾರಲ್ಲ, ಇವನ್ನ ಹೇಗಿದ್ರು ಮಾತಾಡಿಸ್ಬೋದು ಅಂದುಕೊಂಡು ಮನಸೋತಳು ಖಳನ ಅನುಜೆ ಭೀಮಸೇನಂಗೆ ಸೋತೋಗ್ಬಿಟ್ಲು. ರೂಪ ಬದಲಾಯಿಸ್ಕೊಂಡು ಇವನ ರಮಣನ ಮಾಡಿಕೊಂಡು ಓಡುವೇನು ಅಂದ್ಲು. ಇವನನ್ನ ಮದುವೆ ಮಾಡ್ಕೊಂಡು ಓಡೋಗ್ತೀನಿ ಅಂದ್ಲು. ಏಯ್ ಯಾಕಂದ್ರೆ ಕೂತಿದ್ದಿ, ಈ ಕಡೆ ಬಾರೋ, ಇಬ್ರು ಲಗ್ನ ಮಾಡ್ಕೊಂಡು ಹೊಟ್ಟೋಣ ಬಾ ಅಂತ ಕರೆದ್ಲು. ಯಾವ ಇಷ್ಟೊತ್ತಲ್ಲಿ ಹಿಂಗ್ಸು ಹೀಗೊಂದು ಕರೀತಾ ಇದ್ದಾಳೆ. ಭೀಮಸೇನ ದೇವರು ಮಾತಾಡ್ತಾ ಇದ್ದಾರೆ, ವಾದ ನಡೀತಾ ಇದೆ. ಅಲ್ಲವನು ಯಾಕೋ ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ, ತಂಗಿ ಹುಡುಕೊಂಡು ಬಂದ. ಮಾತಾಡ್ತಿರೋದು ನೋಡ್ದ, ಭೀಮನನ್ನು ನೋಡ್ದ. ಮೊದಲು ಅವನನ್ನ ಕೊಂದುಬಿಟ್ಟು ಆಮೇಲೆ ನಿನ್ನನ್ನು ಕೊಲ್ತೀನಿ ಅಂತ ಭೀಮನ ಮೇಲೆ ಬಂದ. ಅದಕ್ಕೆ ಭೀಮಸೇನ ದೇವರು ಹೇಳ್ತಾರೆ, ವರಲ ಬೇಡವು ಕೊನ್ನಿ ಮಲಗಿದವರು ಏಳುವರು ಕಣ ಅಂತ. ಮಲಗಿದ್ದವರು ಎದ್ಬಿಡ್ತಾರೆ ಕಣೋ. ಇಬ್ರು ಒಂದು ಪಕ್ಕಕ್ಕೆ ಹೊಯ್ದಾಡಿದ್ರು, ತಿವಿದಾಡಿದ್ರು, ಕುಸ್ತಿ ಮಾಡಿದ್ರು, ಹೊಡೆದರು, ಯುದ್ಧ ಮಾಡಿದ್ರು. ಅಷ್ಟೊತ್ತೆಲ್ಲರೂ ಎಚ್ಚರ ಆಯಿತು. ಭೀಮಸೇನ ದೇವರು ಹಿಡಂಬನನ್ನು ಕೊಂದರು. ಹಿಡಂಬಿ ವಿವಾಹ ಆಗಬೇಕಲ್ಲ, ಯಾರ್ಯಾರನ್ನ ಒಪ್ಪಿಸಿದ್ರು. ಕುಂತಿಗೆ ಹೇಳಿದ್ರು, ಧರ್ಮರಾಜನಿಗೆ ಹೇಳಿದ್ರು, ಒಪ್ತಾ ಇಲ್ಲ. ಖಳನಾರಿ ಬೇಡ, ಒಪ್ಪಲ್ಲ, ನಾನು ಬೇಡ ಮದುವೆ ಲಗ್ನ. ಅಷ್ಟು ಹೊತ್ತಿಗೆ ಸುಮಾರು 3:30-4 ಗಂಟೆ ಸಮಯ ಆಕಾಶದಲ್ಲಿ ಬೆಳಕಾಯಿತು. ಏನಿದು ಬೆಳಕಾಗ್ತಾ ಇದೆಯಲ್ಲ, ಆ ಬೆಳಕು ಕೆಳಕ್ಕೆ ಇಳಿಯಿತು. ಬೇರೆ ಯಾರೂ ಅಲ್ಲ, ವೇದವ್ಯಾಸರು. ವೇದವ್ಯಾಸರು ಸ್ವಾಮಿ ಬಂದು ಹೇಳ್ತಾನೆ ಭೀಮನಿಗೆ, ಎಲ್ಲೋ ಹಿಮಕರ ತನಯ ಕುಮಾರ ಸಂಭವ ಅವಧಿ ಇದಲ್ಲ ಅಂದ್ರು. ನಿನಗೆ ಗಂಡು ಮಗುವಾಗೋ ಸಮಯ ಕಣ ಇದು ಅಂದ್ರು ವೇದವ್ಯಾಸರು. ಅವರೇ ನಿಂತು ಪುರೋಹಿತ್ಯ ಮಾಡಿ ಆ ನಾರಿಯನ್ನು ಗಂಟಿಕ್ಕಿದರು ಮುನಿ ಭೀಮಸೇನಂಗೆ. ಭೀಮಸೇನ ದೇವರಿಗೆ ಆ ಹಿಡಂಬೆಯನ್ನು ಮದುವೆ ಮಾಡಿಸ್ಬಿಟ್ರು ವೇದವ್ಯಾಸರು. ಕೃಷ್ಣ ಭೇಟಿಯಾಗಿಲ್ಲ, ಆದರೂ ಕೂಡ ಅವರ ಶ್ರೇಯಸ್ಸು ಬರ್ತಾ ಇದ್ದಾರೆ. ಆಗ ಭೀಮಸೇನ ದೇವರು ಹಿಡಂಬೆಯನ್ನು ಕರ್ಕೊಂಡು ಎಲ್ಲಿ ರಮ್ಯೋದ್ಯಾನ, ಎಲ್ಲಿ ವಿಹಾರ, ಎಲ್ಲಿ ವನಭೂಮಿ, ಅಲ್ಲಿಗಲ್ಲಿಗೆ ಹರಿದು ಮಾರುತಿ ವಲ್ಲಭೆ ರಮಿಸಿದನು ಪಡೆದನು ಘಟಿಕ ಕಲಿ ಘಟೋದ್ಗಜನ. ಘಟೋದ್ಗಜ ಬಿಟ್ಟುಬಿಟ್ಟ. ಘಟ ಮಡಕೆ, ದುಂಡಾಗಿದೆ ತಲೆ, ಮಗುವಿನ ತಲೆ. ಮೊದಲು ಮಾತ್ರ ದೇವೋಭವ ತಾನೆ. ದುಂಡಾದ ತಲೆಯಲ್ಲಿ ಘಟದಲ್ಲಿ ಕಚ ಅಂದ್ರೆ ಕೂದಲು. ತಾಯಿಗೆ ನಮಸ್ಕರಿಸಿದಾಗ ಉತ್ಕಚ ಕೂದಲುಗಳು ಬಂದು. ಆಮೇಲೆ ತಂದೆ ನಮಸ್ಕಾರ ಮಾಡಿದ ಭೀಮನಿಗೆ. ಮಡಕೆಯಂತೆ ಇರುವ ತಲೆಯಲ್ಲಿ ಕೂದಲುಗಳು ಹುಟ್ಟಿದ್ದರಿಂದ ಘಟೋತ್ಕಚ ಅಂತ ಹೆಸರು. ಅದೇ ಬಂದ ಕಾಲ. ಹಿಡಂಬಿಯನ್ನ ಘಟೋತ್ಕಚನನ್ನ ಅಲ್ಲೇ ನಿಲ್ಲಿಸಿ ವೇದವ್ಯಾಸ ತಿರ್ಗಾ ಬರ್ತಾರೆ ಪುನಃ. ನೀವು ಸ್ವಲ್ಪ ದಿನ ವೇಷ ಮರೆಸಿಕೊಂಡಿರಿ. ವೇಷ ಕ್ಷತ್ರಿಯರು ಯಾವ ವೇಷ ಮರೆಸ್ಕೋಬೇಕು? ಬ್ರಾಹ್ಮಣ ವೇಷ. ಬ್ರಾಹ್ಮಣರಾಗಿರ್ಬೇಕು ಕಚ್ಚೆ. ಬ್ರಾಹ್ಮಣರ ಕಚ್ಚೆನೇ ಬೇರೆ, ಕ್ಷತ್ರಿಯರ ಕಚ್ಚೆ ಬೇರೆ, ವೀರಗಚ್ಚಿಗಳೇ ಬೇರೆ. ಸಮಿತ್ ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸೂತ್ರಭಾಷೆ ಇರುತ್ತೆ. ಸಮಿತ್ತು ಕೈಯಲ್ಲಿ ಪವಿತ್ರ, ಬ್ರಹ್ಮ ಪವಿತ್ರ, ಕಚ್ಚೆ ಪಂಚೆ, ಉತ್ತರೀಯ ವಸ್ತ್ರ, ಶಿಖ, ಯಜ್ಞೋಪವೀತ, ಗೋಪಿಚಂದನ ತಿಲಕ, ಇವೆಲ್ಲವೂ ಕೂಡ ಬ್ರಾಹ್ಮಣನ ಲಕ್ಷಣಗಳು. ನೇರವಾಗಿ ಬರ್ತಾರೆ. ಇಲ್ಲಿ ಬರೋಣ, ಏಕಚಕ್ರ ನಗರಕ್ಕೆ ಬಂದರು. ಬ್ರಾಹ್ಮಣರ ಅಗ್ರಹಾರ ನಾವಲ್ಲಿ ವಾಸ ಮಾಡೋಣ. ಎಲ್ಲ ಬ್ರಾಹ್ಮಣರು ಒಟ್ಟಿಗೆ ಸೇರೋರು. ಮಠ, ಸಂಧ್ಯಾ ಮಠ, ಸಂಧ್ಯಾ ವಂದನೆ ಮಾಡೋರು. ಎಲ್ಲ ಬ್ರಾಹ್ಮಣರು ಒಟ್ಟಿಗೆ ಸೇರಿಬಿಟ್ರೆ ಅನೇಕಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಉಪಕ್ರಮ ದಿನ ಎಲ್ಲ ಸೇರ್ತೀವಿ. ಉಪಕ್ರಮ ದಿನ ಸೇರಿದ ಹಾಗೆ. ಆಗೇನಾಯಿತು, ವಾಸ ಮಾಡ್ತಾ ಇದ್ದಾರೆ ಏಕಚಕ್ರ ನಗರದಲ್ಲಿ. ಕೃಷ್ಣ ಇನ್ನೂ ರಕ್ಷಣೆಗೆ ಬಂದಿಲ್ಲ, ಆದರೂ ಅಗೋಚರವಾಗಿ ಮಾಡ್ತಾ ಇದ್ದಾನೆ ಭಗವಂತ. ಭೀಮಸೇನ ದೇವರು ಹೇಳ್ತಾರೆ, ನಾವು ಭಿಕ್ಷೆ ಬೇಡಬಾರದು ಕಣೋ. ಕ್ಷತ್ರಿಯರು ಭಿಕ್ಷೆಯನ್ನು ಕೊಡಬೇಕು, ಬ್ರಾಹ್ಮಣರು ಭಿಕ್ಷೆಯನ್ನು ಬೇಡಬೇಕು. ಅವ್ರು ಬೇಡಲಿ. ನಾವು ಈಗ ಬ್ರಾಹ್ಮಣರಾಗಿದ್ದೀವಲ್ಲ ಅಂದ್ರೆ ಧರ್ಮರಾಜ ಅರ್ಜುನ ಯಾವುದೋ ಒಂದು ನಿಮಿತ್ತದಿಂದ ನಾವು ಬ್ರಾಹ್ಮಣರಾಗಿದ್ದೇವೆ. ಸ್ವಭಾವತಃ ಬ್ರಾಹ್ಮಣರಲ್ಲ ನಾವು. ಜಾತಿಯಲ್ಲಿ ಕ್ಷತ್ರಿಯರು ನಾವು. ಕೇಳಬಾರದು, ದೇಹಿ ಅನ್ನಬಾರದು. ಅದಕ್ಕೆ ಧರ್ಮರಾಜ ಅರ್ಜುನ ನೀನೇ ಹೋಗ್ಕೊಂಡು ಹೋದ್ರು. ಇವರು ಭಿಕ್ಷೆ ಕೇಳಕ್ಕೆ ಏನು ಮಾಡ್ತಾರೆ, ಇವರು ಇಳ್ಕೊಂಡಿರೋ ಪಕ್ಕದ ಮನೆಗೆ ಒಂದು ಇದು ಬಿತ್ತು, ಬೆಂಕಿ ಬಿದ್ದುಬಿಟ್ಟು. ಆ ಬೆಂಕಿ ಬಿದ್ದಾಗ ಏನಾಯಿತು, ಬೆಂಕಿ ಬಿತ್ತು. ಆ ಬೆಂಕಿಯನ್ನು ಆರಿಸ್ಬೇಕಾದ್ರೆ ಭೀಮಸೇನ ದೇವರು ನೀರು ಅವೆಲ್ಲ ತರಲೇ ಇಲ್ಲ. ಆ ಮನೆಯನ್ನೇ ಕಿತ್ತು ಬೇರೆ ಕಡೆ ಇಟ್ಟರು.
ಆ ಕುಂಬಾರನಿಗೆ ಸಂತೋಷವಾಗಿರ್ಬೇಡ ಅವಾಗ. ಏನು ಕೊಡ್ಲಿ ಸ್ವಾಮಿ ನಿನಗೆ? ಹಾಗೆಲ್ಲ ನಾವೇನು ತಗೊಂಬಲ್ಲಪ್ಪ, ನಾವು ಉಪಕಾರ ಮಾಡ್ಬೇಕಷ್ಟೇ, ಇಲ್ಲ ತಗೊಳ್ಳೇಬೇಕು ನೀವೇನಾದ್ರು. ಅವನ ಪ್ರೀತಿಯಿಂದ ಅವನ ಮನೆ ಗಾತ್ರವೇ ಒಂದು ಮಡಕೆ ಮಾಡ್ಕೊಂಡ. ಇನ್ನು ಹಾಗಿರ್ಬೇಡ ಮಡಕೆ. ಆ ಮಡಕೆಯನ್ನು ಹಿಡ್ಕೊಂಡು ನಿಂತ್ಕೊಂಡು ಮನೆ ಮುಂದೆ ಅಂದ್ಬಿಟ್ಟು ಸಾಕ, ಒಳಗಿರೋರೆಲ್ಲ ಬಂದಿದೆ ಭಿಕ್ಷೆ ಹಾಕ್ಬಿಡೋದು. ಕೆಲವರು ಹೇಳಿದ್ರು ಗೃಹಸ್ಥರು, ಅಪ್ಪ ಮಹಾನ್ ಭಾವ ನೀನು ಕೂಗಬೇಡ, ಸುಮ್ಮನೆ ಬಂದು ನಿಂತ್ಕೊಂಡ್ಬಿಡು, ನಾವು ಹಾಕ್ತೀವಿ. ಮನೇಲಿರೋ ಹುಡುಗರು ಸಾಯಂಕಾಲ ಆದರೂ ಅಳು ನಿಲ್ಸಲ್ಲ ಅಂದ್ರು. ಅಷ್ಟು ಕೂಗಬೇಡ ಕಣ ನೀನು, ಗರ್ಜನೆ ಮಾಡಬೇಡ ಅಂದ್ರು. ಬಂದ ಭಿಕ್ಷಾನ್ನವನ ಐವರು ಕುಂತಿ ಸಾನಂದದಲ್ಲಿ ದ್ವಯವ ಮಾಡಿ, ಎರಡು ಭಾಗ, ಒಂದು ಭಾಗ ಪೂರ್ತಿ ವೃಕೋದರನಿಗೆ, ಒಂದು ಭಾಗ ಇನ್ನು 4 ಜನ ಮಕ್ಕಳು ತಾನು ತಿನ್ನೋದು. ರಾಜನ ಹೆಂಡತಿ, ದೊಡ್ಡ ಅರಮನೆ, ಮಹಾ ಸಂಸ್ಥಾನ, 5 ಜನ ವೀರರು ಮಕ್ಕಳು, ಇವಳು ಬಂದ ಸ್ಥಿತಿ ಇನ್ನೇನಾಗಬೇಡ ಕುಂತಿಗೆ. ಹೀಗೆ ದಿನ ತಳ್ತಾ ಇದೆ. ಪಕ್ಕದ ಮನೆಯಲ್ಲಿ ಈ ಕಡೆ ಬ್ರಾಹ್ಮಣ ಅಳ್ತಾ ಇದ್ದಾನೆ. ಗಂಡಸರಾದ್ರೆ ಯಾಕೋ ಹತ್ಕೋತಾನೆ, ಸುಮ್ಮನಾಗ್ತಾನೆ ಅಂತ ಸುಮ್ಮನೆ ಬಿಡ್ತೀವಿ, ತಂಟೆ ಹೋಗಲ್ಲ. ಹೆಂಗಸು ಹಾಗಿರೋದಿಲ್ಲ, ಯಾಕೆ ಅಳ್ತಾ ಇದ್ದಾನೆ, ಎಷ್ಟೊತ್ತಿಂದ ಅಳ್ತಾ ಇದ್ದಾನೆ, ಅಳುಗೆ ಕಾರಣ ಏನು, ಯಾತಕ್ಕೆ ಹೋದ ಕುಂತಿ ಕೇಳಕ್ಕೆ, ಯಾಕಪ್ಪ ಅಳ್ತಾ ಇದೀಯಾ? ನನ್ನ ಕಷ್ಟ ನನಗೆ ಕಣ, ಹೋಗಮ್ಮ ಯಾವುದು. ಅಯ್ಯೋ ಹೇಳಯ್ಯ ಬ್ರಹ್ಮ, ಏನು ಹೇಳು. ನೋಡು, ರಾಮಾಯಣದ ಕಾಲದ ಒಬ್ಬ ರಾಕ್ಷಸ ಉಳ್ಕೊಂಡು ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅವನ ಹೆಸರು ಬಕ ಅಂತ ಹೆಸರು. ತಕ್ಷಣವೇ ಬರೋನು, ಊರ ಮೇಲೆ ಆಕ್ರಮಣ ಮಾಡೋನು, ಯಾರನ್ನ ಅಂದ್ರೆ ಅವನು ತಿನ್ಬಿಡೋನು. ಅದು ಬ್ರಾಹ್ಮಣರು ಹೆದರ್ಕೋತಾರೆ ಅಂತ ನೋಡಿ ನಮ್ಮ ಕಡೆ ಬಂದ್ಬಿಟ್ಟಿದ್ದಾರೆ, ಬೇರೆ ಕಡೆ ಹೋಗಿಲ್ಲ. ಅಗ್ರಹಾರದ ನಾವೆಲ್ಲ ಸೇರಿ ಒಂದು ಮಾತಾಡೋದು, ಈಗ ಬರಬೇಡ, ಪ್ರತಿನಿತ್ಯ ನಿನಗಿಷ್ಟ ಆಹಾರ ಕಳಿಸ್ತೀವಿ, ತಿನ್ಕೋ. ಆಹಾರನ ಹೊಡ್ಕೊಂಡು ಹೋಗೋದು ಗಾಡಿ, ಒಬ್ಬ ವ್ಯಕ್ತಿ ಒಂದು ಜೊತೆ ಎತ್ತು ಅಥವಾ ಕೋಣ ಇಷ್ಟನ್ನು ತಿಂದು ಬಿಡೋದು, ಸಾಕಾಗಿದೆ. ಆ ವ್ಯಕ್ತಿನೂ ತಿನ್ನೋನು, ಎತ್ತು ಕೋಣಗಳನ್ನು ತಿನ್ನೋದು. ಏನು ಊಟ ಬಕಾಸುರ. ನಾಳೆ ನನ್ನ ಸರದಿ ಬಂದಿದ್ದೆಮ್ಮ, ಹಾಗೆ ಹೋಗ್ಲಿ. ನಾನು 8 ವರ್ಷದ ಮಗಳು ಬಿಟ್ಟು ಹೋಗ್ಲ, 3 ವರ್ಷದ ಮಗ ಅವನನ್ನು ಬಿಟ್ಟು ಹೋಗ್ಲ, ಹೆಂಡತಿಯನ್ನು ಚಿಕ್ಕವಳು ಸಂಸಾರ ಬಿಡ್ಲ, ಏನು ಮಾಡಲಿ ನಾನು? ನಕ್ಕು ಮುಟ್ಲು ಚಪ್ಪಾಳೆ ಹೊಡಿತ ಕುಂತಿ. ಅದಕ್ಕೆ ಕಡಮ ನಾನು ಹೇಳಲ್ಲ ಅಂದೆ, ನೋಡು ನಿನ್ನ ಸಂತೋಷ, ನಂಗೆ ದುಃಖ. ಅಯ್ಯೋ ಬ್ರಾಹ್ಮಣ, ಇಷ್ಟಕ್ಕೆ ಯೋಚನೆ ಮಾಡ್ತಾ ಇದೀಯಾ? ಯಾರು ಹೋಗಬೇಕು ರಾಕ್ಷಸನ ಹತ್ತಿರಕ್ಕೆ? ನನಗೆ 5 ಜನ ಮಕ್ಕಳು, ಒಬ್ಬನನ್ನ ಕಳಿಸ್ತೇನೆ, ನಿನ್ನ ಕೆಲಸಕ್ಕೆ ಬಳಸಿಕೋ. ನಮ್ಮಂತವರಾದ್ರೂ ಒಪ್ಕೊಂಡ್ಬಿಡ್ತಿದ್ವು. ಅವನಂದ, ಹೆತ್ತ ಮಗನನ್ನು ಸಾಕಲಾರದೆ ಉರಿಗೆ ನೂಕುವರುಂಟೆ ಮಾನಿನಿ. ಉರಿಗೆ ಯಾರು ನೂಗ್ತಾರೆ ನಿಮ್ಮ ಬೆಂಕಿಗೆ? ಹೆತ್ತ ಮಗನನ್ನ ಬೇಡ, ಹೋಗಮ್ಮ ನಿನ್ ಕೆಲಸ. ಇಲ್ಲಯ್ಯ, ಅದೇನು ಅಡುಗೆ ಇದೆಯಲ್ಲ, ಅಡುಗೆಯನ್ನು ಮಾಡಿಸ್ಬಿಡು, ನಾನು ಕಳಿಸ್ತೀನಿ ನನ್ನ ಮಗನನ್ನ, ಅವನು ಹೋಗಿ ಬರ್ತಾನೆ, ನೀನು ಧೈರ್ಯವಾಗಿರು. ಅಲ್ಲಿ ಹೇಳಿ ಬಂದರು. ಇಲ್ಲಿ ಭೀಮನನ್ನು ಕರೆದರು. ಭೀಮ ಬಾಯ್, ಅದ್ಯಾರೋ ರಾಕ್ಷಸ ಅಂತೆ ಕಣೋ, ತುಂಬ ತೊಂದರೆ ಕೊಡ್ತಿದ್ದಾನಂತೆ, ರಾಮನ ಅಡುಗೆ ಮಾಡಿಸ್ತಾನಂತೆ, ಆ ಊಟ ಎಲ್ಲ ಮಾಡಿ ಆ ರಾಕ್ಷಸನನ್ನ ಕೊಂದು ಬಾ ಅಂದು ಹೇಳ್ತಾ ಇದ್ದಾರೆ. ಅಲ್ಲಿ ಬಳಸಿಕೋ ಅಂದು, ಇಲ್ಲಿ ಕೊಂದು ಬಾ ಅಂದು. ಒಳ್ಳೆ ಅಡುಗೆ. ಇವತ್ತಿನ ಗಾಡಿ ಅಲ್ಲ, ಆ ಚಾಸಿನೇ ಬೇರೆ, ದೊಡ್ಡ ಗಾಡಿ. ಆ ಗಾಡಿ ಒಳಗೆ ಮಾಮೂಲು ಭೋಜ್ಯ ಪದಾರ್ಥಗಳು, ಸಾರು, ಹುಳಿ ಎಲ್ಲ, ಪಾನಕ, ಮಜ್ಜಿಗೆ ಮೊದಲಾದವೆಲ್ಲ ಇಟ್ಟಿದ್ದಾರೆ, ತುಪ್ಪ ಎಲ್ಲ. ದೊಡ್ಡ ದೊಡ್ಡ ಬುಟ್ಟಿಗಳಲ್ಲಿ ಭಕ್ಷ್ಯಗಳು, ಹಪ್ಪಳ, ಹೋಳಿಗೆ, ಮಂಡಿಗೆ ಇತ್ಯಾದಿ ಆ ಕಾಲದಲ್ಲಿ ಎಲ್ಲ ತಂದು ಇಡ್ತಾ ಇದ್ದಾರೆ ಗಾಡಿಗೆ. ಊರಿನವರಿಗೆಲ್ಲ ಕುತೂಹಲ, ಇವತ್ತು ಯಾರು ಹೋಗ್ತಾರೆ, ರಾಕ್ಷಸನ ಹತ್ರ ಯಾರು ಹೋಗ್ತಾರೆ, ಗೊತ್ತೋ ಹಾಗೆ ಇಲ್ವಲ್ಲ, ಯಾರಿಗಿವತ್ತು ಸರದಿ ಅಂತ ನೋಡೋಕ್ಕೆ ಎಲ್ಲ ನಿಂತ್ಕೊಂಡಿದ್ದಾರೆ ಗಾಡಿ ಹತ್ರ. ಬೀದಿಯಲ್ಲಿ ನಿಂತಿದ್ದಾರೆ. ಊರಿನ ಹೆಂಗಸರು, ಇಷ್ಟು ಚೆನ್ನಾಗಿದ್ದಾನೆ, ಇವನನ್ನು ಕೊಟ್ಟು ಬಿಡ್ತಾ ಇದ್ದಾಳೆ ರಾಕ್ಷಸರಿಗೆ. 5 ಜನ್ಮಂತೆ ಕೊಟ್ಲು ಬಿಡಿ ಅಂತ ಇನ್ನೊಬ್ಬರದ್ದು. ಇನ್ನು ಕೆಲವರು ಗೃಹಸ್ಥರು ಏನು 5 ಜನ್ಮಂತೆ ಕೇಳ್ತಾರೆ. ಯಾಕೆ ಕೇಳ್ತಾರೆ 5 ಜನ ಅಂತ? ನಾಳೆ ನನ್ನ ಸರದಿ ಬಂದರೆ ಇನ್ನೊಬ್ಬರು ಕೊಡ್ತಾನೇನೋ ಅಂತ ಚೌಕಾಶಿ ಬ್ರಾಹ್ಮಣರು. ಇನ್ನೊಬ್ಬ ನಮ್ಗೇನಾದ್ರು ಕೊಡ್ತಾಳೇನೋ, ಆವಾಗ ನಮಗೂ ಸರಿ ಹೋಗುತ್ತೆ. ಭೀಮಸೇನ ದೇವರು ವೀರಗಚ್ಚೆಯನ್ನು ಹಾಕಿದ್ರು, ಆ ದರ್ಭೆ ಪವಿತ್ರವನ್ನು ತೆಗೆದರು, ಹೊರಟರು. ಯುವಕರು ಕುಸ್ತಿ ಆಡ್ತಾನೇನೋ ರಾಕ್ಷಸನ ಬಳಿ ಅಂತ ಅಂದುಕೊಂಡ್ರು. ನೀವೆಲ್ಲ ಬರಬೇಡಿ, ದೂರದಲ್ಲಿರಿ, ಸಾವು ಅವನೇ, ಸಾಕು ದೈತ್ಯನಲ್ಲಿ, ಆ ದೈತ್ಯನಲ್ಲಿ ನಾನೊಬ್ಬನೇ ಸಾಕು.
ಎಂದು ಹೂಡಿದ ಹೋರಿಗಳ ಅಬ್ಬರಿಸಿ ಮಾರುತಿ ರಣಧೀರ ಮಾರುತಿ ಹರಿಸಿದನು ಅಸುರನಿದ್ದೆಡೆಗೆ. ಅಸುರ ಎಲ್ಲಿದನು? ಹೋದ್ರ ಕಡೆಗೆ ಹೋಗ್ತಾ ಇದೆ. ನಿಧಾನ ಕುಂತು ಗಾಡಿ ಭೀಮಸೇನ ಬಿಟ್ಕೊಂಡು ಹೋದ್ರು. ಎತ್ತಿನ ಗಾಡಿ ನಿಲ್ಸಿದ್ರು. ಗಾಡಿನ ಸಮತಟ್ಟಾದ ಜಾಗದಲ್ಲಿ ಮೊದಲು ಎತ್ತುಗಳನ್ನ ಬಿಟ್ಬಿಟ್ಟು ನಿಮಗೆ ಏನು ಬೇಕು ಎಲ್ಲ ಬೇಕೋ ಹೋಗಿ, ಹಸುಗಳಿಗೆ ಎತ್ತುಗಳಿಗೆ ಹುಲ್ಲು ತಿನ್ಕೊ ಹೋಗಿ ಅಂತ ಹೇಳ್ಬಿಟ್ಟು ಗಾಡಿಯಲ್ಲಿ ಇರುವ ಆಹಾರವನ್ನ ಒಂದೊಂದನ್ನೇ ತೆಗೆದು ತೆಗೆದು ಈ ಕೆಳಕ್ಕೆ ಇಟ್ಕೊಂಡ್ರು. ಪೂರ್ವ ದಿಕ್ಕಿಗೆ ತಿರ್ಕೊಂಡು ಕೂತ್ಕೊಂಡ್ರು. ಪೂರ್ವಕ್ಕೆ ತಿರ್ಕೊಂಡು ಊಟ ಮಾಡೋದು, ಇಲ್ಲ ಉತ್ತರಕ್ಕೆ ತಿರ್ಕೊಂಡು. ಪೂರ್ವಕ್ಕೆ ತಿರುಗಿಕೊಂಡು ಊಟ ಮಾಡಿದರೆ ಆರೋಗ್ಯ ಪ್ರಾಪ್ತಿ, ಉತ್ತರಕ್ಕೆ ತಿರುಗಿಕೊಂಡು ಊಟ ಮಾಡಿದರೆ ಐಶ್ವರ್ಯ ಪ್ರಾಪ್ತಿ. ದಕ್ಷಿಣಕ್ಕೆ ಪಶ್ಚಿಮಕ್ಕೆ ತಿರುಗಿ ಊಟ ಮಾಡಬಾರದು. ದಕ್ಷಿಣಕ್ಕೆ ತಿರುಗಿ ಊಟ ಮಾಡಿದರೆ ಅದು ಶ್ರಾದ್ದ ಭೋಜನ, ಪಶ್ಚಿಮಕ್ಕೆ ತಿರುಗಿ ಊಟ ಮಾಡಿದರೆ ಅದು ಪ್ರೇತ ಭೋಜನ. ಸಗಣಿ ದಕ್ಷಿಣ ಪಶ್ಚಿಮ ಬೇಡ, ನಾವೇನು ಕಳ್ಕೋಬೇಕು ಅದರಲ್ಲಿ? ಪೂರ್ವ ಇಲ್ಲ ಉತ್ತರಕ್ಕೆ ತಿರುಗಿಕೊಂಡು ಊಟ ಮಾಡಬೇಕು. ಹಾಗೆ ಪೂರ್ವದಿಕ್ಕೆ ತಿರುಗಿಕೊಂಡು ಎಲ್ಲ ಪದಾರ್ಥ ಇಟ್ಕೊಂಡು ಪರಿಶಂಚನೆ ಮಾಡಿದ್ರು ಭೀಮಸೇನಿಯವರು. ಒಂದೊಂದೇ ತಿನ್ನಕ್ಕೆ ಶುರು ಮಾಡಿದ್ರು. ನೋಡಿದ ರಾಕ್ಷಸ ವಿಚಿತ್ರವಾಗಿದೆಯಲ್ಲ ಇವತ್ತು, ಇವನ್ ಮುಂದೆ ಬದುಕಲಿ, ಊರ ಬ್ರಾಹ್ಮಣರನ್ನ ಹಿಂಡುವೇನು ಅಂದ. ಇವತ್ತು ಊಟ ಮಾಡಿ ಬದುಕೊಳ್ಳಿ, ಊರ ಬ್ರಾಹ್ಮಣನ ಒಬ್ಬೊಬ್ಬರನ್ನು ಕೂಡ ಹಿಂಡು ಬಿಡ್ತೀನಿ ಅಂದ. ತಕ್ಷಣ ಭೀಮಸೇನಿಯರು ಊಟ ಮಾಡ್ತಾನೆ ಇದ್ದಾರೆ. ಬಂದ ರಾಕ್ಷಸ ತಿರುಗಿ ನೋಡಿದ, ಒಂದು ಸುತ್ತು ಬಂದವನೇ ಎರಡು ಕೈಯಿನಲ್ಲಿ ಜೋರಾಗಿ ಭೀಮಸೇನಿಯರ ಬೆನ್ನಿಗೆ ಗುದ್ದಿದ. ಸತ್ಯ ಹೋಗ್ತಾನೆ ಅಂತ ಏನಿಲ್ಲ, ಅವ್ರು ಬಾಡದವ್ರು ಊಟ ಮಾಡ್ತಾ ಇದ್ದಾರೆ. ಏನಾದ್ರು ಕೆಮ್ಮಾದಾಗ, ನೆತ್ತು ಹತ್ತಿದಾಗ ಊಟ ಮಾಡುವಾಗ ತಾಯಿನ ಯಾರಾದ್ರು ತಲೆನೇ ಕುಟ್ಟಿ ಬೆನ್ನು ನೀವುತ್ತಾರಲ್ಲ, ಹಾಗಾಯ್ತು ಅವ್ರಿಗೆ. ಮತ್ತೆ ಶೇಷ ನದಲಿ ತೋರುತ್ತ ತುತ್ತುಗಳ ತೂಗುತ್ತ ಮಾರುತಿ ಮೆತ್ತಿಕೊಂಡನ ಬಾಯೊಳಲವನ್ನು ಬೆರಳಲೆ ಇಳಿಸುತ್ತ. ಮರನ ಮುರಿದೆರಗಿದರೆ ಪುನರಪಿ ಬಳಿಕ ಇವನಿಲ್ಲ. ಮರ ಮುರ್ಕೊಂಡು ಹೊಡೆದ್ರೆ ಇವನು ಬದುಕಲ್ಲ. ನಿನ್ನ ತರಗೆಲಸ ಪೂರೈಸಲೆಂದೆನು ನಗುತ ಕಲಿ ಭೀಮ. ಏನ್ ಭೀಮಸೇನಿಯವರು ತುತ್ತು ಅಂದ್ರೆ ಏನ್ರಿ ಅರ್ಥ? ಅಪ್ಪ ದಪ್ಪನಾದ ತುತ್ತು, ಅನ್ನದ ತುತ್ತು ತಗೊಂಡು ತಿಂತಾ ಇದ್ದಾರೆ. ಚೆನ್ನಾಗಿ ತಿಂದ್ರು. ಇನ್ನೂ ಅನೇಕ ಅರ್ಥ ಇದೆ ಅದರಲ್ಲಿ. ಊಟ ಮಾಡಿದ್ರು. ಬಂದು ಪಟನೆ ಗುದ್ದಿದ ರಾಕ್ಷಸ, ಏನೂ ಆಗಲಿಲ್ಲ. ಆಮೇಲೆ ಏನು ಮಾಡೋದು? ಊಟ ಮಾಡಿ ಎದ್ದು ಕೈ ತೊಳೆದು ಆಚಮನ ಮಾಡೋದು. ಯಾಕೆ ಆಚಮನ ಮಾಡಬೇಕು? ಊಟ ಆದಮೇಲೆ ಆಚಮನ ಯಾಕೆ? ಮಹಾಭಾರತ ಬರೀ ಕಥೆ ಹೇಳಲ್ಲ, ತತ್ವವನ್ನು ತಿಳಿಸ್ಕೊಡುತ್ತೆ, ಆಚಾರ ವಿಚಾರವನ್ನು ತಿಳಿಸ್ಕೊಡುತ್ತೆ. ಆಹಾರ ಪದಾರ್ಥದಲ್ಲಿ ಮೊದಲು ಜೀವ ಇದೆ, ಧಾನ್ಯಗಳಲ್ಲಿ. ಅದನ್ನು ಬೇಯಿಸಿರ್ತೀವಿ, ಅದೊಂದು ಪಾಪವಾಗಿದೆ. ಬಾಯಿನಲ್ಲಿ ಇಟ್ಕೊಂಡು ಹಲ್ಲಿನಲ್ಲಿ ಅಗೀತೀವಿ, ಪುಡಿ ಆಯಿತು ಪದಾರ್ಥ, ಪಾಪ ಅಲ್ವೇ ಅದು? ಯಾಕೆ? ನೈವೇದ್ಯ ಮಾಡಬೇಕಾದ್ರೆ ಪದಾರ್ಥಗಳಲ್ಲಿ ಆಯಾ ಭಗವದ್ ರೂಪ ಚಿಂತನೆ ಮಾಡಿರ್ತೀವಿ, ಎಲೆಗೆ ಹಾಕ್ಬಿಡಿಸ್ಕೊಂಡು ತಿಂತೀವಲ್ಲ. ಮತ್ತೆ ಹಾಗಾದ್ರೆ ಎಷ್ಟು ತಪ್ಪುಗಳು ಮಾಡ್ತೇವೆ ನಾವು, ಆ ತಪ್ಪುಗಳೆಲ್ಲ ಹೋಗ್ಬೇಕಲ್ಲ. ಹಾಗಾದ್ರೆ ಚಿತ್ರಾಹುತಿ ಇಡ್ತೀವಿ, ಚಿತ್ರಾಯ ನಮಃ, ಚಿತ್ರಗುಪ್ತ ನಮಃ, ಯಮಾಯ ನಮಃ, ಸರ್ವಭೂತೆ ನಮಃ ಆಯಿತು. ಕೈ ತೀರ್ಥ ಹಾಕೋತೀವಿ, ಆ ಪೋಷಣ ತಗೋತೀವಿ. ಆಮೇಲೆ ಏನು ಮಾಡ್ತೀವಿ? ಪ್ರಾಣಾಹುತಿ ಅದರ ಹೆಸರು. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ಸಮಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಬ್ರಹ್ಮಣಾಯ ಸ್ವಾಹ. ಅದು ಹಲ್ಲಿಗೆ ತಾಕಬಾರದು, ನುಂಗುತ್ತೀವಿ ಅದನ್ನು. ಯಾಕೆ? ನಮ್ಮಲ್ಲಿರ್ತಕ್ಕಂತಹ ಜೀವಾಂತರೇನ ಪರಮಾತ್ಮನಿಗೆ ಕೊಡುವ ಹೋಮ, ಆಹುತಿ, ಪ್ರಾಣಾಹುತಿ. ಪ್ರಾಣಾತ್ಮನೇ ಅನಿರುದ್ಧ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಭಗವದ್ ರೂಪಗಳಿಗೆ ಕೊಡ್ತೇವೆ ಆ 5 ಪ್ರಾಣಾಹುತಿಗಳನ್ನ. ಒಂದು ಗಮನಿಸಬೇಕಲ್ಲ, ಇಲ್ಲಿ ಚಿತ್ರಾಹುತಿ ಇಡ್ತೀವಲ್ಲ, ಯಮಾಯ ನಮಃ, ಸರ್ವಭೂತೇಭ್ಯೋ ನಮಃ, 4 ಚಿತ್ರಾಹುತಿಗಳು. ಇವರಿಗೆ ಕೊಟ್ಬಿಟ್ಟು ಆಹುತಿನ, ಮಿಕ್ಕಿದ ಅನ್ನವನ್ನ ಭಗವಂತನ ಕೊಡ್ತೀವಲ್ಲ, ತಾರತಮ್ಯದ ಸರಿಯಾಗಿ ಮಾಡ್ತಿರೋದು ನಮಗೆ. ಪ್ರಾಣಾಹುತಿ ಯಾವಾಗ ತಗೋತೀವಿ, ಚಿತ್ರಾಹುತಿ ಯಾವಾಗ ಇಡಬೇಕು? ಹೋಮದ ಪ್ರಶ್ನೆ ಇವತ್ತಿನ ಯೋಚನೆ ಮಾಡ್ತಾ ನೆನ್ನೆ ಯಾವುದೋ ಹೇಳಿದ್ದ ಪ್ರಶ್ನೆ, ಅದೇನು ಉತ್ತರ ಸಿಕ್ಕಿರೋ ಗೊತ್ತಿಲ್ಲ. ಆಗ ಏನಾಯಿತು? ನಾನು ಯೋಚನೆ ಮಾಡ್ತಾ ಇದ್ದೀನಿ, ನನಗೂ ಗೊತ್ತಿದ್ದು ತಾನೇ ಹೇಳೋದು ನಿಮಗೆ ಅಲ್ಲ. ಹೇಳ್ತೀನಿ ಪ್ರಶ್ನೆ ಯಾವುದು? ಸೀತಾದೇವಿಯರು ಅಶೋಕವನದಲ್ಲಿ ಏನು ಊಟ ಮಾಡ್ತಾ ಇದ್ರು? ರಾವಣನ ಮನೆಯಲ್ಲ, ಕಿಷ್ಕಿಂಧೆಯಿಂದ ಸುಗ್ರೀವ ಕಳಿಸ್ಕೊಡಕ್ ಆಗ್ತಾ ಇಲ್ಲ. ರಾವಣನ ಮನೆಯಂತೂ ಮುಟ್ಟಲ್ಲ. ಹಾಗಾದ್ರೆ ಏನ್ ತಿಂತಾ ಇದ್ರು? ಹಾಗಾದ್ರೆ ಇಂದ್ರದೇವರು ಅಗೋಚರವಾಗಿ ಬಂದು ಅವ್ರಿಗೆ ಆಹಾರ ಕೊಡ್ತಾ ಇದ್ದಾರೆ.
ಇಂದ್ರದೇವರು ಊಟ ಕೊಡ್ತಾ ಇದ್ದಿದ್ದು ಸೀತಾದೇವಿಗೆ ಅಗೋಚರವಾಗಿ ಗೊತ್ತಾಗ್ತಲೇ ಇರಲಿಲ್ಲ ಯಾರಿಗೂ. ಇದನ್ನ ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ. ಹಾಗೆ ಇಲ್ಲಿ ಊಟ ಆದ್ಮೇಲೆ ಕೈ ತೊಳೆದ್ರು ಆಚಮನ ಶುದ್ಧಿಗಾಗಿ. ಆಚಮನ ಮಾಡಿಬಿಟ್ಟು ಬಾರೋ, ಎಷ್ಟು ದಿವಸದಿಂದ ಎಷ್ಟು ಜನರನ್ನ ಕೊಲ್ತಾ ಇದ್ದೀವಿ ಅಂದ್ಬಿಟ್ಟು ಬಕನನ್ನ ಎಳೆದು ಹೊಯ್ದಾಡಿ ಗುದ್ದಿ ತಿವಿದು ಕೆಡವಿ ಹೊಸಕಿ ಎಲ್ಲ ಮಾಡಿದ್ರು. ಕೊನೆ ಅವನು ಬಲಿಷ್ಠ. ಭೀಮ ಬಕರ ಹೋರಟೆಗೆ ಕೊರಳು ಅಳುಕಿದುದು ವಾಸುಕೆಯ ಅಂತಾನೆ ಕವಿ. ಭೂಮಿ ಹೊತ್ತಿದನಲ್ಲ ವಾಸುಕಿ ಎಳೆ, ಅದು ಹೀಗೆ ಅಳ್ಳಾಡ್ತಾ ಇದೆ ಅಂತ. ಯಾಕೆ ಇವರಿಬ್ಬರ ಹೋರಾಟಕ್ಕೆ ತೂಕಕ್ಕೆ ಭೀಮ ಪರಿಯಲ್ಲಿ ಮುಷ್ಟಿಯನ್ನು ಕಟ್ಟಿ ಹಣೆಗೆ ಗುದ್ದು ಬಿಟ್ಟ. ಮೂಗು, ಹಣೆ ಮೂಗು ಎರಡು ಸೇರಿದ ಕಡೆಗೆ ರಾಕ್ಷಸನಿಗೆ ಕಣ್ಣು ಕಿವಿ ಮೂಗು ಎಲ್ಲ ಕಡೆ ರಕ್ತ ಬಂದ್ಬಿಡ್ತು. ಯುದ್ಧದ ಕಡೆಗೆ ಬಂದ ಭೀಮ, ಎಳ್ಕೊಂಡು ಬಂದ. ಗಾಡಿ ಕಟ್ಕೊಂಡು ಎಳ್ಕೊಂಡು ಬಂದು ಊರಿನ ಹೊರಭಾಗದಲ್ಲಿ ಅವನ ಹಾಕ್ಕೊಂಡು ಹೆಣವನ್ನ ಬಾವಿ ಹತ್ರ ಹೋಗಿ ಸ್ನಾನ ಮಾಡಿ ಬಂದ್ಬಿಡ್ತು. ಊರವ್ರಿಗೆ ಗೊತ್ತಾಯ್ತು, ರಾಕ್ಷಸ ಇಲ್ಲೇ ಬಂದ್ಬಿಟ್ಟಿದ್ದಾನೆ, ಏನ್ ಮಾಡೋದು. ಯಾರು ಹೋಗಿದ್ದವರು? ಯಾರು ಹೋಗಿದ್ದಂತಪ್ಪ, ಅವನು ಇಲ್ಲಿಗೆ ಹೇಳ್ಕೊಂಬಂದು ಯಾಕೆ ಹಾಕ್ತಾ ಇವನು, ಹೇಳ್ಕೊಂಬಂದ್ಬಿಟ್ಟಿದ್ದಾನೆ, ಏನ್ಕೊಂಡ್ಬಿಟ್ಟಿದ್ದಾನೆ. ಸ್ವಲ್ಪ ಬುದ್ಧಿವಂತರು ಯೋಚನೆ ಮಾಡಿದ್ರು, ಎಷ್ಟೊತ್ತಿಂದ ಮಲಗಿದ್ದಾನೆ, ಸತ್ತಿದಾನ. ಇನ್ನೊಬ್ರು ಬುದ್ಧಿವಂತರು ಯೋಚನೆ ಮಾಡಿದ್ರು, ಒಂದು ಕಲ್ಲು ತಗೊಂಡು ಒಂದು ಕಡೆ ಎಷ್ಟು ಸುಮ್ಮನೆ ಮಲಗಿದ್ದ, ಸತ್ತಿದ್ದಾನೆ ಅಂತ ತಿಳ್ಕೊಂಡ್ರು. ಕೆಲವರಂತೂನೇ ಬದುಕೇ ಇದ್ದಾನೆ ಅಂತ ಹೋಗಿ ಮನೆ ಬಾಗ್ಲಾಕೊಂಡ್ರು. ಆಗ ಪಾಂಡವರನ್ನ ಕರೆಸಿ ಊರಿನ ಮುಂದಿನ ಚಾವಡಿಯಲ್ಲಿ ಕುಳ್ಳಿರಿಸಿ ಅಲಂಕಾರ ಮಾಡಿ, ಆ ಚಾವಡಿಗೆ ಅವರನ್ನು 5 ಪೀಠದಲ್ಲಿ ಕುಳ್ಳಿರಿಸಿ ಪಾಂಡವರಿಗೆ ಮೈಗೆಲ್ಲ ಗಂಧ ಹಚ್ಚಿ ತಟ್ಟೆಗಳಲ್ಲಿ ಹೂವು ಹಣ್ಣು ಎಲ್ಲ ತೆಗೆದುಕೊಟ್ಟು ಅವರಿಗೆ ಉಡುಗೊರೆ ತಾಂಬೂಲಗಳನ್ನು ಕೊಟ್ಟರು. ಯಾರು ಕೊಂದವರು ಭೀಮನನ್ನು ನೋಡಿದ್ರು, ಆನಂದವಾಯಿತು. ಭೀಮಸೇನ ದೇವರಿಗೆ ಉಪಾಯನವನ್ನು ಕೊಟ್ಟರು. ಉಪಾಯನ ಸಂಭಾವನೆ ನೋಡಿದ್ರು ಭೀಮಸೇನ ದೇವರು. ಇದೆಲ್ಲ ನನಗಲ್ಲ, ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ. ಈ ಹಣವನ್ನ ನಿಮ್ಮ ಊರಿನ ನರಸಿಂಹದೇವರ ದೇವಾಲಯಕ್ಕೆ ನೈವೇದ್ಯಕ್ಕೆ ಇಟ್ಕೊಂಬಿಡಿ ಅಂತ ಕೊಟ್ಬಿಟ್ಟು ತ್ಯಾಗ ಮಾಡಿಬಿಟ್ರು. ಸಂತೋಷವಾಯಿತು. ಊರಿನ ಬ್ರಾಹ್ಮಣರೆಲ್ಲರೂ ಆಶೀರ್ವಾದ ಮಾಡಿದ್ರು. ಅವರ ಆಶೀರ್ವಾದ ಇವನ್ನ ರಕ್ಷಣೆ ಮಾಡಿದ್ರು. ಯಾರೋ ಒಬ್ಬ ಬಂದ, ಎಲ್ಲಿ ಹೋಗ್ತಿದ್ದೀರಿ ಅಂತ ಕೇಳ್ದ ಧರ್ಮರಾಜ. ದ್ರೌಪದಿ ಸ್ವಯಂವರಕ್ಕೆ ಹೋಗ್ತಾ ಇದೀವಪ್ಪ, ಅರಮನೆ 15 ದಿನದ ಊಟ, ಇನ್ನಾದ್ರೆ ತಾನೆ ಮೃಷ್ಟಾನ್ನ ಭೋಜನ, ಅರಮನೆ ಊಟ, ಹೋಗೋಣ. ನಮ್ಮೊಳಗೆ ಹೋಗೋಣ. ಯಾವ ಕಡೆಯಿಂದ ಬಂದ್ರಿ ಅಂದ ಧರ್ಮರಾಜ. ಹಸ್ತಿನಾವತಿ ಆ ಕಡೆ ಎಲ್ಲ ಸುತ್ಕೊಂಡು ಬಂದೆ ಎಂದ ಇವನು ಬಂದಿದ್ದಂತ ಅತಿಥಿ. ಪಾಂಡವರು ಹೇಗಿದ್ದಾರೆ ಎಂದ ಧರ್ಮರಾಜ. ಧರ್ಮರಾಜನೇ ಕೇಳ್ತಾ ಇದ್ದಾನೆ ಪಾಂಡವರು. ಅವನು ಹೇಳ್ದ ಬಂದಂತ ಅತಿಥಿ ಹೋಗ್ಬಿಟ್ರಪ್ಪ, ಎಲ್ಲ ಸುಟ್ಟು ಹೋದ್ರು ಎಲ್ಲ ಅಂದ. ಹೌದೇ ಅಂದ್ಬಿಟ್ಟು ನಕ್ಕದ ಧರ್ಮರಾಜ. ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅರ್ಜುನ ತನ್ನ ಬಿಲ್ಲು ವಿದ್ಯೆಯಿಂದ ಮತ್ಸ್ಯಯಂತ್ರವನ್ನು ಭೇದಿಸಿದ, ದ್ರೌಪದಿಯನ್ನ ಗೆದ್ದ. ಆಗೋಯ್ತು ಸ್ವಯಂವರ. ಜಯಶೀಲರಾದರು. ದುರ್ಯೋಧನ, ದುಶ್ಯಾಸನ, ಕರ್ಣ ಇವರೆಲ್ಲರೂ ಕೂಡ ದ್ರುಪದನ ಮೇಲೆ ಯುದ್ಧಕ್ಕೆ ಬಂದ್ಬಿಡೋದೆ. ಸ್ವಯಂವರ ಆದಮೇಲೆ ದೊಡ್ಡ ಯುದ್ಧ. ನಮ್ಮೆಲ್ಲರನ್ನು ಕರೆಸಿ ನಮಗೆ ದ್ರೌಪದಿಯನ್ನು ಕೊಡದೆ ಅವಮಾನ ಮಾಡಿದೆಯೇ, ನೀನು ಮಾಡಿದ ಅವಮಾನ ದ್ರುಪದ, ಇದು ನೀನು ಮಾಡಬಾರ್ದಾಗಿತ್ತು. ಯುದ್ಧಕ್ಕೆ ಬಂದ್ಬಿಟ್ಟು ನಾನು ಮದುವೆ ಮನೆಗೆ ಬಂದು ಊಟ ಮಾಡ್ಕೊಂಡು ತಾಂಬೂಲ ತಗೊಂಡು ಒಳ್ಳೆ ಮಾತು ಹೇಳ್ಬಿಟ್ಟು ಹೋಗ್ಬೇಕು. ಮದುವೆ ಮನೇಲಿ ಜಗಳ ಕಾಯೋದು ಒಂದು ಉಂಟೇನ್ರಿ. ಮದುವೆ ಮನೇಲಿ ಜಗಳ ಕಾಯೋರೆಲ್ಲ ದುರ್ಯೋಧನ ಕಡೆಯವರೇ, ಮಾಡಬಾರ್ದು ಹಾಗೆ. ಹೊರಟರು ಎಲ್ಲ ಹೆಚ್ಚು ಮೊರೆ ಹಾಕೊಂಡು. ಭೀಮಸೇನ ದೇವರು ಮರ ತಗೊಂಡು ಹೋದಾಗ ಗೊತ್ತಾಯ್ತು ಅವರಿಗೆ, ಈ ಮರವನ್ನು ಮುರಿಯುವ ಶಕ್ತಿ ಭೀಮನಿಗಲ್ಲದೆ ಮತ್ತೆ ಯಾರಿಗೂ ಅಲ್ಲ. ಅರ್ಜುನ ಬರಲಿಲ್ಲ ಯುದ್ಧಕ್ಕೆ. ಅರ್ಜುನ ದ್ರೌಪದಿಯ ಮಧ್ಯದಲ್ಲಿ ನಿಲ್ಲಿಸಿ ದ್ರುಪದ ಆರ್ಡರ್ ಮಾಡ್ಬಿಟ್ಟ. ಎಲ್ಲರೂ ಸೆಕ್ಯೂರಿಟಿ, ಅವರ ಸುತ್ತ ರಕ್ಷಣೆಗೆ ನಿಂತಿರಿ, ರಾಜಾಜ್ಞೆ ದ್ರುಪದನದು. ಭೀಮಸೇನ ದೇವರು ಮಾಡಿದ ಕಾರ್ಯವನ್ನು ನೋಡಿ ಕಂಬವನ್ನ ಮುರಿದ್ರು, ಮರವನ್ನ ಮುರಿದ್ರು. ಇದು ಅವರಿಗೆ ಇರೋದು ಶಕ್ತಿ. ಆಗ ಗೊತ್ತಾಯ್ತು ಅವರಿಗೆ, ಅರಿಗಿನ ಮನೆಯಿಂದ ಬಂದಿದ್ದಾರೆ ಕಣೋ, ಪಾಂಡವರು ಬದುಕಿದ್ದಾರೆ ಅಂತ ಅಂದ್ಕೊಂಡಾಗ. ಅದು ತನಕ ಸತ್ತಿದ್ದಾರೆ ಅಂತಲೇ ಅಂದ್ಕೊಂಡಿದ್ದು. ಪಾಂಡವರು ಬದುಕೊಂಡ್ಬಿಟ್ರು. ಹೊರಟ ದ್ರುಪದ ಹೇಳಿ ಕಳಿಸ್ದ, ಎಲ್ಲರೂ ಬನ್ನಿ ನಿಮ್ಮ ಕಡೆ, ಮಾಂಗಲ್ಯ ಧಾರಣೆ ಆಗಬೇಕು, ವಿಧಿಯುಕ್ತವಾಗಿ ಲಗ್ನ ಆಗಬೇಕು. ಅಷ್ಟು ಹೊತ್ತಿಗೆ ಏನಾಗಿದೆ, ಪತ್ರ ಬಲರಾಮನಿಗೆ ಸಿಕ್ಕಿದೆ. ಕೃಷ್ಣ ನೋಡಿದೀಯಾ ಈ ಪತ್ರನ, ಎಷ್ಟು ವಿಚಿತ್ರವಾಗಿದೆ. ದ್ರೌಪದಿ ಸ್ವಯಂವರ ಬಂತೆ. ದ್ರುಪದ ಶಪಥ ಮಾಡಿದ್ನಲ್ಲ,
ಅರ್ಜುನನೇ ಗೆಲ್ಲಬೇಕು ಅಂತ. ಇನ್ನೆಲ್ಲಿಯ ಪಾಂಡವರು ಎಲ್ಲ ಸತ್ತೋದ್ರಲ್ಲ. ಕೃಷ್ಣ ಏನೇನು ಬೇಕು ಅವಾಗ ಅಣ್ಣಂದ್ರು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಯಾಕೆ ಪಾಂಡವರೆಲ್ಲ ಬದುಕಿದ್ದಾರೆ. ಅದೇ ಹಾಗೆ ಕೃಷ್ಣ ಅದೆಲ್ಲ ನಿಮ್ಗೆ ಅರ್ಥವಾಗಲ್ಲ, ಸುಮ್ಮನೆ ನಾನು ನೋಡ್ಕೋತೀನಿ. ಕೃಷ್ಣ ಹೇಳಿದ ಮಾತು ಹೇಗೆ, ಹಾಗಾದ್ರೆ ಬದುಕಿದಾರಿಯೇ. ನಾಳೆಯ ವಿವಾಹದಲ್ಲಿ ಪಾಂಡವರನ್ನ ತೋರಿಸುತ್ತೇನೆ, ವಸುದೇವನಾಣೆ ಅಂದ್ಬಿಟ್ಟು ಭಗವಂತ. ವಸುದೇವನಾಣೆ ನಾನು ತೋರಿಸ್ತೇನೆ ಬನ್ನಿ ಅವ್ರಲ್ಲ. ಅದರ ಪ್ರಕಾರವಾಗಿ ಎಲ್ಲ ಬಂದಿದ್ದಾರೆ. ವಿವಾಹ ಮಂಟಪ, ನಾರದರು ಬಂದಿದ್ದಾರೆ, ಅಲ್ಲಿಗೆ ಕೃಷ್ಣ ಬಂದಿದ್ದಾನೆ, ವೇದವ್ಯಾಸರು ಎಲ್ಲರೂ ಬಂದಿದ್ದಾರೆ. ತುಂಬಿದ ಸಭೆ, ಕೃಷ್ಣ ಕುಳಿತಿದ್ದಾನೆ ಅಷ್ಟು ಸಭಾ ಮಧ್ಯದಲ್ಲಿ. ಈ ಕಡೆ ಕುಂತಿ ಪಾಂಡವರು ಕೂಡ ಬಂದಿದ್ದಾರೆ. ಕುಂತಿ ನೋಡುದು ಕೃಷ್ಣನನ್ನ, ಓ ಧರ್ಮಜ ಬಂದ್ರೋ ಇಲ್ಲಿ ಕೃಷ್ಣ ಬಂದಿದ್ದಾನೆ ಕಣೋ, ಎಮ್ಮ ಅಣ್ಣದೇವರ ಮಗನು ವಸುದೇವರ ಮಗ ಕಣೋ ಬಂದಿದ್ದಾನೆ ಕಣೋ. ಖುಷಿ ಆಗ್ಬಿಡ್ತೊಳಗೆ, ಬಹಳ ಸಂತೋಷ ಆಯಿತು. ಎಲ್ಲ ಪಾಂಡವರ ಕರ್ಕೊಂಡು 5 ಜನನ್ನ ಕೃಷ್ಣನ ಹತ್ತಿರಕ್ಕೆ ಹೋದ್ರು. ಕೃಷ್ಣ, ಪತಿಯನ್ನು ಕಳೆದುಕೊಂಡೆ, ದುಃಖಪಟ್ಟೆ, ಅರಮನೆಗೆ ಬಂದೆ, ದಾಯಾದಿಗಳು ವಿಷ ಹಾಕಿ ಕೊಂದ್ರಪ್ಪ, ಬದುಕಿಕೊಂಡು, ಮನೆಯಲ್ಲಿ ಇಟ್ಟು ಬೆಂಕಿ ಇಟ್ಟರು ಕಣೋ, ಬದುಕಿಕೊಂಡು, ಎಲ್ಲ ನಿನ್ನ ದಯೆಯಿಂದ ಕೃಷ್ಣ, ಕಷ್ಟಪಡ್ತಾ ಇದ್ದೀವಿ ಕಣೋ. ಕೃಷ್ಣನನ್ನ ನೋಡಿದ ಮೇಲೆ ಹೇಳ್ಬಿಡ ಕೃಷ್ಣ, ಕುಂತಿ ಅತ್ತೆ, ಇನ್ನು ಬೇಡ ಚಿಂತೆ ನಿನಗೆ, ನಾನು ನೋಡ್ಕೋತೀನಿ. ಮಮ ಪ್ರಾಣಾಹಿ ಪಾಂಡವಾಹ, ಪಾಂಡವರನ್ನು ತನ್ನ ವಜ್ರ ಪಂಜರದಲ್ಲಿ ಇಟ್ಟುಕೊಂಡು ರಕ್ಷಣೆ ಮಾಡಿಬಿಟ್ಟ. ಅದೇ ಮೊದಲನೇ ಭೇಟಿ ಕೃಷ್ಣ ಮತ್ತು ಕುಂತಿಯರು. ಹೋದ, ಬೇಕಾದಷ್ಟು ಉಡುಗೊರೆಗಳನ್ನ ಕೊಟ್ಟ ಪಾಂಡವರಿಗೆ ಕೃಷ್ಣ. ಹೋಗಿ ಇರಿ ಅಂತ ಹೇಳ್ದ. ಹೋದ್ರು ಹಸ್ತಿನಾವತಿಗೆ. ಆಗ ಭೀಷ್ಮರು ಇಂದ್ರಪ್ರಸ್ಥವನ್ನು ಮಾಡಿ 2 ಭಾಗ ಮಾಡಿದ್ರು. ಇಂದ್ರಪ್ರಸ್ಥ ಭವ್ಯವಾದ ಅರಮನೆ, ರಾಜಸು ಯಾಗ ಪ್ರಸಂಗ ನಾನು ಮೊದಲೇ ಹೇಳಿದ್ದೀನಿ, ತಿರುಗಿ ಹೇಳಿದ್ದೆ ಹೇಳಿದಾಗ ಜರಾಸಂಧನನ್ನು ಕೊಲ್ಲಿಸಿದ ಕೃಷ್ಣ. ಭೀಮನಿಂದ ಜರಾಸಂಧನ ವಧೆ. ಕೃಷ್ಣ ಎಷ್ಟು ಲೋಕೋಪಕಾರ ಮಾಡ್ತಾ ಇದ್ದಾನೆ. ನಂತರ ಅದರಲ್ಲೇ ಇದ್ದಾಗ ಜರಾಸಂಧನ ವಧೆ ಆದಮೇಲೆ ಪಗಡೆ ಆಟ. ಶಕುನಿ ಹೇಳ್ದ, ಒಂದು ತೊಟ್ಟು ರಕ್ತ ಬೀಳಬಾರದು, ಒಬ್ಬ ಸೈನಿಕ ಸಾಯಬಾರದು. ದುರ್ಯೋಧನ, ಪಾಂಡವರ ಹತ್ತಿರ ಇರುವ ಎಲ್ಲ ಸಂಪತ್ತನ್ನ ನಿನಗೆ ಮಾಡಿಕೊಡ್ತೇನೆ ಅಂತ. ಇದೆಲ್ಲ ಗಾಂಧಾರಿ ಏನು ಬುದ್ಧಿವಾದ ಹೇಳ್ತಾಳೆ, ಬೇಡ್ರೋ ಹುಡುಗರು, ನಿಮ್ಗೆ ಗೊತ್ತಿಲ್ಲ, ಪಾಂಡವರ ಸಹವಾಸಕ್ಕೆ ಹೋಗಬೇಡಿ. ಅವಳಾಗಲೇ ಹೇಳೋದು, ಸಿಡಿಲನ್ನ ಪಟ್ಟಣದಲ್ಲಿ ಕಟ್ಟಿಡುವರೆ, ಸಿಡಿಲು ಅದನ್ನ ಹಿಡ್ಕೊಳಕ್ ಸಾಧ್ಯನಾ? ಪಟ್ಟಣದಲ್ಲಿ ಕಟ್ಟಕ್ಕೆ ಸಾಧ್ಯನಾ? ಮಾಡ್ತಾ ಇದ್ದೀರಲ್ಲ ನೀವು, ಬೇಡ. ಕೇಳಲಿಲ್ಲ, ದ್ಯೂತಕ್ಕೆ ಕಳಿಸಿಕೊಂಡ್ರು. ಕೃಷ್ಣ ಬರಲಿಲ್ಲ. ಅವಾಗ ಕೃಷ್ಣ ಸಾಲ್ವನೊಡನೆ ಯುದ್ಧಕ್ಕೆ ಹೋಗಿದ್ದಾನೆ. ದ್ಯೂತ ಎಲ್ಲ ಸೋತರು. ಧೃತರಾಷ್ಟ್ರ ಎಲ್ಲ ಕೊಡಿಸ್ಬಿಟ್ಟಾರೆ, ವಾಪಸ್ ಹೋಗ್ತಾ ಇದ್ದಾರೆ ಸಂತೋಷವಾಗಿ. ಅನುದ್ಯೂತ ಅಂತ ಎರಡನೇದು, ಅನುದ್ಯೂತ ಅಂತ ಇದೆ. ವಿದುರನನ್ನ ಕರೆಸಿಕೊಂಡ ಹಿಂದಕ್ಕೆ ಬಂದರು. 2ನೇ ಸಲ ಆಟ ಆಡಿದ್ರು. ಮೋಸದ ಜೂಜು, ದುರ್ಯೋಧನ ಗೆದ್ದ, ಧರ್ಮರಾಜ ಸೋತ. ಅದು ಯಾವ ರೀತಿ ಶಕುನಿ ಆಡ್ತಾ ಇದ್ದಿದ್ದು, ಪಗಡೆ ಆಡ್ತಾ ಇದ್ದಿದ್ದು. 2 ಪಗಡೆ, 2 ತಾಳ. ಆ 2 ತಾಳಗಳನ್ನು ಹಿಡ್ಕೊಂಡು ಕೈನಲ್ಲಿ ಹೀಗಂದ್ರೆ ಒಳಗಡೆ ಅದು ಎಷ್ಟು ರೌಂಡ್ ತಿರುಗುತ್ತೋ ಅದಷ್ಟೇ ಬಿದ್ದಿದೆ ಅಂತ ನಿಮ್ಗೆ ಗೊತ್ತದು. 2 ಬೀಳೋ 2 ಗೊತ್ತು, 4 ಆಗಿದೆ, 6 8 ಹೀಗೆ ಬೀಳ್ತಾ ಇತ್ತು. ಈ ತಿರುಗಿದ್ರೆ ಇಷ್ಟು ರೌಂಡ್ ತಿರುಗಿದ್ರೆ ಇಷ್ಟು ಗರ ಬೀಳುತ್ತೆ ಅಂತ. ದುರ್ಯೋಧನ ಎಷ್ಟು ಬೇಕಾ ಹಾಕುಮವ, ನೀನೇನೆ ಹಾಕು, ಗೆದ್ದ. ಮೋಸದ ಜೂಜು. ಕೃಷ್ಣ ಬರಲೇ ಇಲ್ಲ, ಬಂದಿಲ್ಲ, ಯುದ್ಧದಲ್ಲಿದ್ದಾನೆ. ಸಾಲದಕ್ಕೆ ದ್ರೌಪದಿ ದೇವಿಯರಿಗೆ ಅಪಮಾನ ಬೇರೆ. ತುಂಬಿದ ಸಭೆಗೆ ಹೇಳ್ಕೊಂಡು ಬಂದಿದ್ದಾರೆ, ಅಪಮಾನ ಮಾಡ್ತಾ ಇದ್ದಾರೆ. ಯಾರೂ ರಕ್ಷಕರಿಲ್ಲ. ಪತಿಗಳೈವರಿದ್ದರೇನೈ ಸತಿಯ ವೇಳೆ ಒದಗಲಿಲ್ಲ, ಗತಿ ನೀನೇ ಮುಕುಂದ ಎಂದರೆ ತಕ್ಷಣವೇ ಬಂದೊದಗಿದೆ ಕೃಷ್ಣ. ಹಾ ಕೃಷ್ಣ ದ್ವಾರಕಾ ವಾಸಿ ಆಸಿ ದಯಾನಿದೆ, ಇಮಾಂ ಅವಸ್ಥಾ ಸಂಪ್ರಾಪ್ತಂ. ಇಮಾಂ ಈಗ ಈ ಅವಸ್ಥೆ ಬಂದಿದೆ. ಅನಾಥಂ ಕಿಮುಪೇಕ್ಷಸೆ. ದ್ರೌಪದಿಯ ಮೊರೆ ಇನ್ನೆಷ್ಟು ಜೋರಾಗಿರ್ಬೇಡ ಪ್ರಾರ್ಥನೆ. ಅವಳ ಪ್ರಾರ್ಥನೆ ಕೃಷ್ಣನಿಗೆ ಕೇಳಿಸ್ಬೇಕಲ್ಲ. ಕೃಷ್ಣ ಹಾಗೇ ಇದ್ದಾನೆ. ಹಾಗ ಅಂದ್ಬಿಟ್ಟ, ಪಾಂಡುನಂದನರ ಸತಿ ಹುಟ್ಟುವುದು ಅಕ್ಷಯವಾಗಲಿ ಅಂತ ಅನ್ಬಿಟ್ಬಿಟ್ಟು ಅಭಯಪ್ರದ. ಅಷ್ಟು ಹೊತ್ತಿಗೆ ಜರಾಸಂಧ ವಧೆ ಆಗಿದೆಯಲ್ಲ, ಆಗ ಈ ಜರಾಸಂಧ ಪಾಠ ಹೇಳ್ಕೊಡ್ತಾ ಇದ್ದ. ಯಾರಿಗೆ? ಶಿಶುಪಾಲ, ದುರ್ಯೋಧನ,
ರುಕ್ಮಿಣಿಯ ಅಣ್ಣ ರುಕ್ಮಿ, ಇವರೆಲ್ಲ ಇನ್ನು ಸ್ಟೂಡೆಂಟ್ಸ್, ಇನ್ನು ಹೇಗೆ ಬೇಡ ಪಾಠ. ಈ ಚೋರ್ ಗುರು, ಈ ಶಿಷ್ಯರು, ಚೋರ್ ಗುರು ಹೇಳ್ತಾರಲ್ಲ, ಚಂಡಾಲ್ ಶಿಷ್ಯರು ಅಂತ, ಇವರೆಲ್ಲ ಹೀಗಿದ್ದಾರೆ. ವಿದ್ಯಾಭ್ಯಾಸ ಆಯಿತು, ಗುರುವಿಗೆ ದಕ್ಷಿಣ ಕೊಡಬೇಕಲ್ಲ, ವಿದ್ಯೆ ಒಲಿಬೇಕಲ್ಲ, ಏನು ಕೊಡೋಣ ಜರಾಸಂಧನ್ ಕೇಳ್ತಾರೆ, ಹೌದಲ್ವಾ? ಅದರಲ್ಲೂ ಕೃಷ್ಣ ದ್ವೇಷ. ಶಿಶುಪಾಲ, ನೀನೇನು ಕೊಡಬೇಡ, ಈ ರುಕ್ಮಿಯ ತಂಗಿ ಒಬ್ಬಳಿದ್ದಾಳೆ ರುಕ್ಮಿಣಿ, ಅವಳನ್ನ ನೀನು ಮದುವೆ ಮಾಡ. ರುಕ್ಮಿ ನಿನ್ನ ತಂಗಿಯನ್ನು ಕೊಟ್ಟು ನೀನು ವಿವಾಹ ಮಾಡು, ಅದೇ ನೀನು ಕೊಡೋ ಗುರುದಕ್ಷಿಣೆ, ಅದೇ ಗುರುದಕ್ಷಿಣೆ. ಒಪ್ಪಿಕೊಂಡ್ರು, ವಿವಾಹ ನಿಶ್ಚಯವಾಯಿತು. ಭೀಷ್ಮಕ ರಾಜ ರುಕ್ಮಿಣಿಯ ಅಪ್ಪ ದೊಡ್ಡದಾದಂತಹ ವಿವಾಹವನ್ನು ಏರ್ಪಾಡು ಮಾಡಿದ್ದಾನೆ. ಅದೇನೇ ಶಿಶುಪಾಲನ ಒಲ್ಲಳಂತೆ ನಿನಗೆ ಓಲೆ ಬರೆದಳಂತೆ. ಶ್ರೀಪಾದರಾಜರದ್ದು 2 ಸಾಲು, ಇಡೀ ರುಕ್ಮಿಣಿ ಸ್ವಯಂವರದ ಇತಿಹಾಸವೇ ಅದರಲ್ಲಿದೆ. ಶಿಶುಪಾಲನ ಒಲ್ಲಳಂತೆ, ಕೃಷ್ಣ ಕೂತ್ಕೊಂಬ ಜಾಗ, ಅಲ್ಲಿ ಇವನು ಹೋಗಿ ಕೂತ್ಕೊಂಡ್ರೆ ಆಗ ರುಕ್ಮಿಣಿ ದೇವಿಯರು ತಗೊಂಡೊಂದು ಪತ್ರವನ್ನು ಬರೆದು ಭಗವದ್ಗೀತೆ, ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಂಸ್ತೆ. ಶ್ರುತ್ವಾ ಕೇಳಿದ್ದೇನೆ, ಭುವನ ಸುಂದರ ನಿನ್ನ ಗುಣಗಳನ್ನ ನಾರದರಿಂದ ಕೇಳಿದ್ದೇನೆ, ಅದೇ ದೀಕ್ಷೆ. ಭಗವಂತನ ವಿಚಾರಗಳನ್ನು ಕೇಳಿದ್ದೇನೆ. ಹೇ ಕೃಷ್ಣ, ನೀನು ಭುವನ ಸುಂದರ, ವಿವಾಹ ನಿಶ್ಚಯವಾಗಿದೆ. ಶಿಶುಪಾಲ ಬೇಡ, ಒಲ್ಲಳಂತೆ ಕಾಂತಧ್ವಜ, ನೀನು ಸಿಂಹನ ನರಸಿಂಹ, ಸಿಂಹ ನೀನು, ನರಿಗಳ ಪಾಲಾಗಿಸಬೇಡ. ಬೇಗ ನನ್ನನ್ನು ಬಂದು ಇಲ್ಲಿಗೆ ಬಂದು ನನ್ನನ್ನು ವರಿಸಿ ಕದ್ದುಕೊಂಡು ಹೋಗಿ ರಾಕ್ಷಸ ವಿಧಿಯಿಂದ ವಿವಾಹವಾಗಲೇ ಬಂದಿದೆ. ವಧುವನ್ನ ಕದ್ದುಕೊಂಡು ತಂದು ವರ ತನ್ನ ಮನೆಯಲ್ಲಿ ವಿವಾಹವಾಗುವುದು ರಾಕ್ಷಸ ವಿಧಿಯ ವಿವಾಹ. ಮನೆತನದ ಸಂಪ್ರದಾಯದಂತೆ ಮುಹೂರ್ತಕ್ಕೆ ಮೊದಲು ನಾನು ಗೌರಿ ದೇವಾಲಯಕ್ಕೆ ಬಂದಿರ್ತೇನೆ, ಆ ಸಮಯಕ್ಕೆ ನೀನು ಅಲ್ಲಿಗೆ ಬಾ ಅಂತ ಪತ್ರವನ್ನು ಬರೆದು ಅದಕ್ಕೆ ಪೂಜಿಸಿ ಒಬ್ಬ ಬ್ರಾಹ್ಮಣನನ್ನು ಕರೆದು ಹೇಳಿ ಆ ಪತ್ರವನ್ನು ಕೃಷ್ಣನಿಗೆ ಕೊಡು ಅಂತ ಕಳಿಸಿದ್ರು. ಆ ಬ್ರಾಹ್ಮಣ ಪತ್ರವನ್ನು ತಂದ ರುಕ್ಮಿಣಿಗೆ ಕೊಟ್ಟ ಕೂಡಲೇ ರುಕ್ಮಿಣಿಯ ಪತ್ರವನ್ನು ಕೃಷ್ಣನಿಗೆ ಕೊಟ್ಟ. ದ್ವಾರಕೆಯಲ್ಲಿ ಕೃಷ್ಣ ಪತ್ರವನ್ನು ಓದುತ್ತಿದ್ದಾಗ ಅವನ ಮನಸ್ಸನ್ನು ನೋಡ್ತಾ ಇದ್ದ ಮುಖವನ್ನ, ರುಕ್ಮಿಣಿ ಪತ್ರವನ್ನು ಬರೆಯುತ್ತಿದ್ದಾಗ ಅವಳ ಮುಖವನ್ನು ನೋಡ್ತಿದ್ದ. ಅವಳು ಯಾವ ರೀತಿ ಭಾವನೆಯಲ್ಲಿ ಬರೀತಾ ಇತ್ತು, ಇವನು ಯಾವ ರೀತಿ ಓದ್ತಾ ಇದ್ದಾನೆ ಎಲ್ಲ ನೋಡ್ಕೊಂಡ ಬ್ರಾಹ್ಮಣ. ಕೃಷ್ಣ ಹೇಳಿ ಕಳಿಸ್ದ, ಬರ್ತಾರಂತೆ, ಚಿಂತೆ ಬೇಡ ಅಂತ ಹೇಳುವಂತ. ಆ ಸುದ್ದಿಯನ್ನ ರುಕ್ಮಿಣಿಗೆ ಮುಟ್ಟಿಸಿದ. ಕೃಷ್ಣ ಮತ್ತು ರುಕ್ಮಿಣಿಯರ ಮಧ್ಯೆ ಈ ಸಂಪರ್ಕವನ್ನ ಪ್ರತ್ಯಕ್ಷವಾಗಿ ನೋಡಿ ಈ ಬ್ರಾಹ್ಮಣ ಸ್ವತಃ ಆ ಆನಂದವನ್ನು ಅನುಭವಿಸಿದ್ದರಿಂದ ಮುಂದೆ ಆ ಬ್ರಾಹ್ಮಣನೇ ವಾದಿರಾಜ ಸ್ವಾಮಿಗಳಾಗಿ ರುಕ್ಮಿಣೀ ಶ್ರೀ ವಿಜಯವನ್ನು ಬರೆಯಬೇಕು. ರುಕ್ಮಿಣೀ ಶ್ರೀ ವಿಜಯ ಬರೆಯ ಕಾರಣ ಆಯ್ತು. ಹಸಿರಾಗಿ ಕೃಷ್ಣ ರುಕ್ಮಿಣಿಯರ ಚಿತ್ರಣವನ್ನು ಕೊಡಬೇಕಾದ್ರೆ ಅಂತಹ ದಿವ್ಯವಾದ ಗ್ರಂಥ ಕೃಷ್ಣ ಬರಬೇಕಲ್ಲ, ಕರ್ಕೊಂಡ್ಬರ್ಬೇಕಲ್ಲ. ಹೋಗಿದ್ದಾನೆ ಭೀಷ್ಮಕನ ರಾಜಧಾನಿ ಕುಂದಿನ ನಗರ. ಕಂಡ್ರು ಕೃಷ್ಣ ಬಂದಿದ್ದಾನೆ ಅಂದರು. ಬಂದ ಮಹಾರಾಜ, ಕೃಷ್ಣ ಎಂಥ ಸಮಯ ಆಗೋಯ್ತು, ಎಲ್ಲರೂ ಬಂದ್ಬಿಟ್ಟಿದ್ದಾರೆ, ಪಟ್ಟಣ ತುಂಬಿ ಹೋಗಿದೆ, ಬಿಡಾರಕ್ಕೆ ಎಲ್ಲೂ ಜಾಗ ಇಲ್ಲ. ಗೌರಿ ದೇವಾಲಯದ ಹತ್ರ ಉದ್ಯಾನವನ ಆಗಿದೆ, ಅಲ್ಲಿ ನಿನಗೆ ಜಾಗ ಮಾಡಿಕೊಡ್ತೀನಿ. ಗೌರಿ ದೇವಾಲಯದ ಹತ್ರವೇ ಆಗಲಿ, ಇರಬೇಕಾಗಿದ್ದು ಅದೇ. ರುಕ್ಮಿಣಿಯಲ್ಲಿ ಬರ್ತಾಳಲ್ಲ ಪೂಜೆಗೆ, ಆಯಿತು ಅಂದ ಕೃಷ್ಣ. ವಿವಾಹದ ದಿನ ಹತ್ತಿರ ಬಂತು. ದಿನ ಬಂದಿದೆ. ಮನೆತನದ ಸಂಪ್ರದಾಯದಂತೆ ಅಂಬಿಕಾ ಪೂಜೆ, ಗೌರಿ ಪೂಜೆ ಇವತ್ತು ಬಂದಿದೆ. ಅವತ್ತಿಂದಲೂ ಬಂದಿದೆ, ರುಕ್ಮಿಣಿ ಕಾಲದಿಂದಲೂ ಇವತ್ತು ಮುಹೂರ್ತಕ್ಕೆ ಮೊದಲು ವಧುವಿನ ಕೈಯಿಂದ ಪೂಜೆಯನ್ನು ಮಾಡಿಸುವುದು. ರುಕ್ಮಿಣಿ ಬಂದಳು, ರಥವನ್ನು ಏರಿ ಬರ್ತಾ ಇದ್ದಾಳೆ. ರಥದಿಂದ ಪೂಜೆ ಆಗಬೇಕು ಬೆಳೆದು. ಅಷ್ಟು ಹೊತ್ತಿಗೆ ಕೃಷ್ಣ ತನ್ನ ರಥವನ್ನು ತಂದು ನಿಲ್ಲಿಸಿ ದ್ರೌಪದಿಯನ್ನು, ರುಕ್ಮಿಣಿಯನ್ನು ಕರೆದುಕೊಂಡು ನೇರವಾಗಿ ಹೊರಟ. ರುಕ್ಮಿಣಿ ಅಟ್ಟಿಸಿಕೊಂಡು ಹೋದ ಕೃಷ್ಣನ ಮೇಲೆ ಯುದ್ಧಕ್ಕೆ. ಕೊಲ್ಲಬೇಡಿ ಎಂದು ರುಕ್ಮಿಣಿ ಅವಮಾನ ಮಾಡಿಬಿಟ್ಟ. ತಲೆಯಲ್ಲಿ ಒಂದು ಶಿಖ ಇರುತ್ತೆ ಎಲ್ರಿಗೂ, ಇವನು 5 ಶಿಖ ಮಾಡಿಬಿಟ್ಟಂತ. ಯಾರು ನೋಡ್ಬೋದು ಇವನ್ನ? ಯಾರು ರುಕ್ಮಿ? ಇದಕ್ಕೆಲ್ಲ ಆಚಾರ್ಯರ ರಿಸರ್ಚ್ ಗ್ರಂಥ ತಾತ್ಪರ್ಯ ನಿರ್ಣಯ. ರುಕ್ಮಿ ಮೂಲತಃ ರಾಕ್ಷಸ. ರುಕ್ಮಿಣಿಯ ಅಣ್ಣ ಇಲ್ವಲ ಎನ್ನುವ ರಾಕ್ಷಸ. ಇಲ್ವಲ, ವಾತಾಪಿ ಇಲ್ವಲ ಅಂತ ಇಬ್ಬರು ರಾಕ್ಷಸರು ಇರ್ತಾರೆ, ಮಹಾರಾಕ್ಷಸರು.
ಉಪಾಯವಾಗಿ ಕೊಲ್ತಾ ಇರ್ತಾರೆ. ಉಪಾಯ, ಇಕ್ಕಟ್ಟಾದ ಜಾಗ, ಇನ್ಯಾವ ಕಡೆಗೂ ಹೋಗಬಾರ್ದು. ಅಷ್ಟರಲ್ಲಿ ಇವನೇನು ಮಾಡ್ತಾ ಇದ್ದಾನೆ, ಇಲ್ವಲ ವಾತಾಪಿಯನ್ನ ಮೇಕೆಯನ್ನಾಗಿ ಮಾಡ್ತಾನೆ. ಬಂದಂತಹ ಅತಿಥಿಯನ್ನ ಬನ್ನಿ ಬನ್ನಿ ಅಂತ ಕರೀತಾನೆ. ಸ್ವಾಮಿ, ದೂರ ನಡೆದಿರಿ, ಹಸ್ಕೊಂಡು ಬಂದಿದ್ದೀರಿ, ನಾನು ಮೇಕೆ ಇಲ್ಲೇ ಇದ್ದೀನಿ, ಅದರ ಮಾಂಸದಲ್ಲಿ ಅಡುಗೆ ಮಾಡ್ತೀನಿ, ಶ್ರಾದ್ದಾದಿ ಕ್ರಿಯೆಗಳೆಲ್ಲ ಆಗುತ್ತೆ, ನೀವು ಊಟ ಮಾಡಬೇಕು ಅಂತ ಬಂದವರಿಗೆ ಆ ಆಹಾರವನ್ನು ಬಡಿಸ್ತಾನೆ. ಇಲ್ವಲ್ಲ, ಅವನು ಊಟ ಮಾಡಿ ಆ ಉತ್ತರ ಪೋಷಣ ತಗೊಂಡ್ರ ಮೇಲೆ ತಗೊಂಡ್ರೊಳಗಾಗಿ ವಾತಾಪಿ ಎದ್ವಾರೋ ಅಂತ ಕರೀತಾನೆ. ಅವನು ಅವ್ರ ಹೊಟ್ಟೆ ಸೀಳ್ಕೊಂಡು ಬರ್ತಾನೆ, ಇಬ್ರು ತಿಂತಾರೆ. ನೋಡಿ ಎಂಥ ಸತ್ಯ ಮಾಡ್ತಾರೆ ವಾತಾಪಿ ಮತ್ತು ಇಲ್ವಲ್ಲ. ಆಗ ಬಂದರು ಅಗಸ್ತ್ಯರು, ಊಟಕ್ಕೆ ಬಡಿಸುದ ಗೊತ್ತಾಯಿತು ಇವರಿಗೆ, ಅಗಸ್ತ್ಯರಿಗೆ. ಅವರು ಉತ್ತರ ಪೋಷಣ ತಗೊಂಬೋದ್ರೊಳಗಾಗಿ ವಾತಾಪಿ ಜೀರ್ಣೋಭವ ಅಂದ್ಕೊಂಡ್ಬಿಟ್ರು. ವಾತಾಪಿ ಮೊದಲು ನನ್ನ ಜೀರ್ಣ ಆಗ್ಬಿಡ ನನ್ನ ಹೊಟ್ಟೆಯಲ್ಲಿ ಅಂದರು. ಜೀರ್ಣ ಆಗೇ ಬಿಟ್ಟ ಅವ್ರ ಹೊಟ್ಟೆಯಲ್ಲಿ. ಇದು ಗೊತ್ತಿಲ್ಲ, ಕೂಗ್ತಾನ ಅವನು ಇಲ್ವಾಗ, ವಾತಾಪಿ ಎದ್ ಬಾರೋ, ಈಚೆಗೆ ಬಾರೋ, ಎಲ್ಲಿ ಬರ್ತಾನ ಅವನು. ಆಗ ಹೇಳಿದ್ರಿ, ಎಷ್ಟೋ ಗೊತ್ತಾಯ್ತು ಅವನು ಮೃತನಾಗಿ, ಎಷ್ಟು ದಿವಸದಿಂದ ಈ ಕೆಲಸ ಮಾಡ್ತಾ ಇದ್ದೀರಿ ಪಾಪಿಗಳಿರ ಅಂತ ಅಗಸ್ತ್ಯರು ಕಣ್ಣು ಬಿಟ್ಟು ಅವನನ್ನು ಸುಟ್ಬಿಡ್ತಾರೆ. ಇಲ್ವಲ್ಲ ನನ್ನ ಆ ಇಲ್ವಲ್ಲ ಏನು ರಾಕ್ಷಸನೇ ಇಲ್ಲಿ ರುಕ್ಮಿಣಿಯ ಅಣ್ಣನಾಗಿ ಹುಟ್ಟಿದ್ದಾನೆ. ರುಕ್ಮಿ ಬಂದ ಅಡ್ಡಿಸಿಕೊಂಡು ಕೃಷ್ಣ ಅವಮಾನ ಮಾಡಿದ. ದ್ವಾರಕೆಗೆ ಬಂದಾಗ ವಿವಾಹ ಮಂಟಪ ಸಿದ್ಧವಾಗಿದೆ, ಚೆನ್ನಾಗಿದೆ ವಿವಾಹ ಮಂಟಪ. ಕೃಷ್ಣ ರುಕ್ಮಿಣಿಯರ ವಿವಾಹ ಆನಂದವಾಗ್ತಾ ಇದೆ. ನಾವು ಹೇಳಿದ್ದಿಲ್ಲ ಪದೇ ಪದೇ, ಯಾವ್ಯಾವ ಮಂತ್ರಗಳನ್ನು ಕಂಡುಕೊಟ್ಟಿದ್ದಾರೋ ಋಷಿಗಳು ಅವರವರೇ ಬಂದಿದ್ದಾರೆ ಲಗ್ನಕ್ಕೆ ಮಂತ್ರ ಹೇಳಕ್ಕೆ, ಪುರೋಹಿತರುಗಳು. ಎಷ್ಟು ಜನ ಋಷಿಗಳು ಇರಬೇಡ. ಆಗ ಕೃಷ್ಣ ರುಕ್ಮಿಣಿಯರು ನಿಂತಿದ್ದಾರೆ. ಜೀರಿಗೆ ಬೆಲ್ಲದ ಧಾರೆ ಆಗ್ತಾ ಇದೆ. ಧಾರೆ ಆಯಿತು. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇಂದ್ರಿಯಂ ಸ್ಮರಾಮಿ. ಆನಂತರ ಕನ್ಯಾದಾನ, ಭೀಷ್ಮಕ ರಾಜ ಕನ್ಯಾದಾನ ಮಾಡ್ತಾ ಇದ್ದಾನೆ. ಗೋತ್ರಗಳನ್ನು ಹೇಳ್ತಾ ಇದ್ದಾರೆ. ಅವಳದು ಗೋತ್ರ ಆತ್ರೇಯಸ ಗೋತ್ರ, ರುಕ್ಮಿಣಿಯದು. ಇವೊಂದು ವಸಿಷ್ಠ ಗೋತ್ರ. ಈ ಕಡೆ ವಸಿಷ್ಠರೇ ನಿಂತಿದ್ದಾರೆ, ಗಂಡಿನ ಕಡೆ ಪುರೋಹಿತರು. ಆ ಕಡೆ ಅತ್ರಿ ಮೊದಲಾದಂತಹ ಎಲ್ಲ ಋಷಿಗಳು ಅವರ ಕಡೆ ನಿಂತಿದ್ದಾರೆ. ಆತ್ರೇಯಸ ಅರ್ಚನ ಶಾವಾಶ್ವತ್ರಯಾರಶಯ ಪ್ರವರಾನ್ವಿತ ಆತ್ರೇಯಸ ಗೋತ್ರೋದ್ಭವ ರುಕ್ಮಿಣಿ ನಾಮ್ನಿ ಭೀಷ್ಮಕ ಮಹಾರಾಜ ಕನ್ಯಾ ಮಗಳು ಅವಳು ದುಹಿತಾಂ. ಆತ್ರೇಯಸ ಅರ್ಚನ ಶಾವಾಶ್ವತ್ರಯಾರಶಯ ಪ್ರವರಾನ್ವಿತ ಆತ್ರೇಯಸ ಗೋತ್ರೋದ್ಭವ ರುಕ್ಮಿಣಿ ನಾಮ್ನಿ ಸಾಕ್ಷಾತ್ ಲಕ್ಷ್ಮೀಂ ಕನ್ಯಾಂ. ಆ ಕಡೆ ಹೇಳೋದು ಭಗವಂತನ ಕಡೆ. ವಾಸಿಷ್ಠ ಮೈತ್ರಾವಣ ಕೌಂಡಿನ್ಯ ತ್ರಯಾರ್ಷೇ ಪ್ರವರಾನ್ವಿತ ವಸಿಷ್ಠ ಗೋತ್ರೋದ್ಭವಸ್ಯ. ಅಲ್ಲಿ ಅಜಮೀಢ ಶರ್ಮಣ ಪ್ರಪೌತ್ರ, ಶೂರಸೇನ ಶರ್ಮಣ ಪೌತ್ರ, ವಸುದೇವ ಶರ್ಮಣ ಪುತ್ರ, ಶ್ರೀಕೃಷ್ಣ ಸಾಕ್ಷಾತ್ ಶ್ರೀಧರಾಯ ವರಾಯ. ಅಲ್ಲಿ ನೆನಬೇಕಾದೇ ಇಲ್ಲ, ಸಾಕ್ಷಾತ್ ಅವರು ಕೃಷ್ಣ ರುಕ್ಮಿಣಿಯರು ಹಸ್ತದಲ್ಲಿಟ್ಟು ಭೀಷ್ಮಕ ರಾಜ ಮಂತ್ರಗಳನ್ನು ಹೇಳ್ತಾ ಇದ್ದಾನೆ. ಹೇಳಿಕೊಟ್ಟಂತೆ ಕನ್ಯಾದಾನ ಆಯಿತು. ದೊಡ್ಡ ದೊಡ್ಡ ಬಂಗಾರದ ಹರಿವಾಣದಲ್ಲಿ ಮುತ್ತು ರತ್ನಗಳನ್ನು ತುಂಬಿದ್ದಾರೆ. ಅತಿಯೂ ಇದೆ ಧಾರೆಗೆ. ಮುತ್ತು ರತ್ನಗಳಲ್ಲಿ ಧಾರೆಯನ್ನು ಹಾಕ್ತಾ ಇದ್ದಾರೆ. ಧಾರಾ ಮುಹೂರ್ತ, ಧಾರೆ, ಒಬ್ರಿಗೊಬ್ರು ಧಾರೆ ಎರಿತಾ ಇದ್ದಾರೆ. ಒಳ್ಳೆಯ ಹರಿವಾಣದಲ್ಲಿ ತಾಂಬೂಲದ ಸಹಿತವಾಗಿ ಮಾಂಗಲ್ಯವನ್ನು ಇಟ್ಟಿದ್ದಾರೆ. ಮಾಂಗಲ್ಯಕ್ಕೆ ಪೂಜೆ ಮಾಡ್ತಾ ಇದ್ದಾನೆ ಕೃಷ್ಣ. ಪೂಜೆ ಆದಮೇಲೆ ಹೇಳ್ತಾ ಇದ್ದಾನೆ, ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ. ಕಂಠೇ ಬದ್ನಾಮಿ. ಹೇ ರುಕ್ಮಿಣಿ, ನಾನು ಮಾಂಗಲ್ಯ ಬಂಧನ ಮಾಡ್ತಿದ್ದೇನೆ. ಯಾತಕ್ಕೋಸ್ಕರ? ನಮ್ಮಿಬ್ಬರ ಪ್ರೀತಿಗಲ್ಲ, ನಮ್ಮಿಬ್ಬರ ವಿವಾಹಕ್ಕಲ್ಲ. ಜಗಜ್ಜೀವನ ಹೇತುನ, ಜಗತ್ತಿನ ಜೀವರುಗಳ ಹಿತಕ್ಕೋಸ್ಕರ ನಾನು ಮಾಂಗಲ್ಯ ಬಂಧನ ಮಾಡ್ತಾ ಇದ್ದೇನೆ ಅಂತ ಮಾಂಗಲ್ಯ ಬಂಧನವನ್ನು ಮಾಡಿದ ಸ್ವಾಮಿ. ಆಗ ಇನ್ನು ವಿವಾಹದ ಎಲ್ಲ ಕ್ರಿಯೆಗಳು. ಕೃಷ್ಣ ರುಕ್ಮಿಣಿಯರ ವಿವಾಹ ಅತಿ ವಿಜೃಂಭಣೆಯಿಂದ ನಡೆಯಿತು. ಆಗ ಋಷಿಗಳೆಲ್ಲ ಸಂತೋಷಪಟ್ಟರು, ಬಂದವರೆಲ್ಲ ಆನಂದಪಟ್ಟರು. ಭೀಷ್ಮಕ ರಾಜ ಎಲ್ಲರನ್ನೂ ಸಂತೋಷಪಡಿಸಿದ. ಅಲ್ಲೇನಾಗಿರ್ಬೇಡ, ಶಿಶುಪಾಲ ಯಾಕೋ ಓದು ಕರ್ಕೊಂಡು ಬರಲೇ ಇಲ್ವಲ್ಲ ಅಂತ ಕಾಯ್ತಾ ಕೂತಿದ್ದಾನೆ. ಭಗವಂತ ಇರೋ ಜಾಗದಲ್ಲಿ ಬಂದ್ರೆ ಆಗತ್ತೆ ಅಲ್ಲಿ. ಅದು ತಪ್ಪೇ. ಅದಿನ್ನೂ 100 ತಪ್ಪಾಗಿರ್ಲಿಲ್ಲ. ಆವಾಗ 100 ತಪ್ಪಾಗಿರ್ಲಿಲ್ಲ. ಬಿಟ್ಟ ಕೃಷ್ಣ ಶಿಶುಪಾಲನನ್ನು ಬಿಟ್ಟಕ್ಕೆ ಕಾರಣ
ತಪ್ಪುಗಳು ಇನ್ನೂ ಇದ್ದವು. ಆಮೇಲೆ ಕೃಷ್ಣ ರುಕ್ಮಿಣಿಯರ ವಿವಾಹ ಆದ ಮೇಲೆ ಒಂದು ಮಣಿಯ ಜಗಳದಿಂದ, ಸ್ಯವಂತಕ ಮಣಿಯ ಜಗಳದಿಂದ ಸತ್ಯಭಾಮಾದೇವಿಯರನ್ನ ಕೃಷ್ಣ ವಿವಾಹವಾಗಿದ್ದಾನೆ. 7 ಗೂಳಿಗಳನ್ನು ಸೋಲಿಸಿ ನೀಲಾದೇವಿಯನ್ನು ವಿವಾಹ ಮಾಡಿದ್ದಾನೆ. ಮಿತ್ರವಿಂದ ನೀಲ, ಭದ್ರೆ, ಕೃಷ್ಣ ವಿವಾಹವಾಗಿರುವ ಅಷ್ಟಮಹಿಷಿಯರು ಇವರೆಲ್ಲರೂ ಕೂಡ. ಕೃಷ್ಣ ಹೋಗಿದ್ದಾನೆ ಯುದ್ಧಕ್ಕೆ ದೇವಲೋಕದ ಕಡೆಗೆ. ಸತ್ಯಭಾಮೆಯನ್ನೇ ಜೊತೆಗೆ ಕರ್ಕೊಂಡು ಹೋಗಿದ್ದಾನೆ. ಹೋಗಿ ಯುದ್ಧ ಆಗ್ತಾ ಇದೆ. ಯುದ್ಧ ಎಲ್ಲ ನಡೀತು. ಇಂದ್ರದೇವರವರೆಲ್ಲ ಸೋತರು, ಬೆಚ್ಚು ಮೊರೆ ಹಾಕಿಕೊಂಡ್ರು. ಬರಬೇಕಾದ್ರೆ ಒಂದು ಪಾರಿಜಾತದ ಗಿಡ ಕಾಣಿಸ್ತು. ಭೂಲೋಕದಲ್ಲಿ ಇರಲಿಲ್ಲ ಇನ್ನೊನೆ. ಸತ್ಯಭಾಮೆ ಹೇಳ್ತಾರೆ, ಇದನ್ನು ನಮ್ಮೂರಿಗೆ ತಗೊಂಡು ಹೋಗೋಣ, ನಮ್ಮ ಮನೆಯಲ್ಲೂ ಹಾಕೋಣ, ನಮ್ಮ ಮಂದಿರದಲ್ಲೂ ಹಾಕೋಣ. ಆಯಿತು, ತಂದರು. ಕೃಷ್ಣ ಸತ್ಯಭಾಮೆಯನ್ನು ಪೂಜೆ ಮಾಡಿದ್ರು. ಸತ್ಯಭಾಮೆಯ ಮಂದಿರದಲ್ಲಿ ಪಾರಿಜಾತ ವೃಕ್ಷವನ್ನು, ಗಿಡವನ್ನು ನೆಟ್ಟರು. ಅದು ಮರವಾಯಿತು, ಹೂ ಬಿಡುವುದಕ್ಕೆ ಶುರುವಾಯಿತು. ಇಷ್ಟು ಕೋಮಲವಾದ ಪುಷ್ಪ ಅಂದರೆ ಅದು ವಾಸನೆ, ಸುವಾಸನೆ ಅತಿಯಾದದ್ದು. ಆಗ ರುಕ್ಮಿಣಿ ಕೇಳ್ತಾರೆ, ಎಲ್ಲರ ಮನೆಗೂ ಒಂದೊಂದು ತರಬಾರ್ದಾಗಿತ್ತೆ, ನಮ್ಮ ಮನೆಗೂ ತರಬಾರ್ದಾಗಿತ್ತೆ. ಕೃಷ್ಣ ಹೇಳ್ತಾನೆ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಗಿಡ ಅಲ್ಲಿ, ಹೂವು ಎಲ್ಲ ಇಲ್ಲೇ ಬೀಳುತ್ತೆ, ಸುಮ್ಮನಿರು ಅಂತ. ಪಾರಿಜಾತದ ಗಿಡವೇ ಹಾಗೆ, ಮನೆ ಇರೋದು ನಮ್ಮ ಮನೆಯಲ್ಲಿ ಪಕ್ಕದ ಕಾಂಪೌಂಡಲ್ಲೇ ಬೀಳ್ತಾ ಇರ್ತಲ್ಲ. ಆಗ ಸತ್ಯಭಾಮೆ ಕೇಳೋದು, ಹೂವೆಲ್ಲ ಅಲ್ಲೇ ಬಿದ್ದುಬಿಡುತ್ತಲ್ಲ, ನಮ್ಗೆ ಇಲ್ವಲ್ಲ ಅಂದಾಗ ಭಗವಂತ ಹೇಳ್ದ, ಹೂವು ಅಲ್ಲಿ ಬಿದ್ದರೂ ಕೂಡ ವಾಯುದೇವರಿಗೆ ಹೇಳ್ತೇನೆ, ಆ ವಾಸನೆ ಎಲ್ಲ ನಿನಗೆ ಬರೋ ಮಾಡ್ತೇನೆ, ಸುಮ್ಮನಿರು ಅಂತ. ಕೃಷ್ಣ ರುಕ್ಮಿಣಿಯರಲ್ಲಿ ಭಗವಂತ ವಿಹಾರ ಮಾಡ್ತಾ ಇದ್ದಾನೆ. ಇಬ್ಬರು ಕೂಡ ಮಾತಾಡೋದೆಲ್ಲೂ ಕೂಡ ಶ್ರೀಪಾದರಾಜರ ಒಂದು ಕೀರ್ತನೆ, ಕೃಷ್ಣ ರುಕ್ಮಿಣಿಯರ ಸಂವಾದ, ರುಕ್ಮಿಣಿ ಸತ್ಯಭಾಮೆಯರ ಸಂವಾದ, ಇವೆಲ್ಲವೂ ಕೂಡ ಕೃಷ್ಣಾವತಾರದ ಘಟ್ಟಗಳಾಗಿ ಬಂದಿರತಕ್ಕಂಥದ್ದು. ಸಮಯ ಆಗ್ತಾ ಇದೆ. ಈಗ ಫಲಾರ ಮಾಡಿ ಮುಂದಿನ 3 ಗಂಟೆಗೆ ಸೇರೋಣ. ಮುಂದಿನ ಕೃಷ್ಣಾವತಾರದ ಮುಂದಿನ ಕಥೆಗಳನ್ನು ನಾವೆಲ್ಲರೂ ಕೂಡ ಶ್ರವಣ ಮಾಡೋಣ. ಶ್ರೀಕೃಷ್ಣ.